Jai. So, very good morning to all of you. So, it's very great that you have all joined in the early morning session. So, it is very happy to be in the midst of all you devotees in the morning session because, as Mega Mata says, always morning session is very favorable. It is also very enlightening. So I just realized that that day she told it gives a lot of like hope giving situations, and also it is very encouraging also, and it freshens our mind like anything. So it's very nice to start with morning any program for that matter, to start in the early morning, that is because the morning the time itself gives a lot of sattva guna for us. ಸೊ ಬೆಳಗ್ಗೆ ನಾವು ಶುರು ಮಾಡ್ಕೊಳ್ಳೋದು ಇಂಥ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳು ಬಂದು ತುಂಬ ಉತ್ಸಾಹ ಕೊಡುತ್ತೆ ನಮಗೆ, ಮತ್ತು ಪ್ರೋತ್ಸಾಹ ಕೊಡುತ್ತೆ. ಇನ್ನೊಂದು ಡಿಸ್ಟರ್ಬೆನ್ಸು ತುಂಬ ಕಡಿಮೆ ಇರುತ್ತೆ ಮಾರ್ನಿಂಗ್ ಟೈಮ್ಸಲ್ಲಿ. ಬೇರೆ ಸಮಯದಲ್ಲಿ ಇಷ್ಟೊಂದು ನಮಗೆ ಫ್ರೀ ಇರೋದಿಲ್ಲ. ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಫ್ರಮ್ ಅವರ್ ಫ್ಯಾಮಿಲಿ ಮೆಂಬರ್ಸ್, ಫ್ರಮ್ ಅದರ್ಸ್, ಫ್ರಮ್ ಮೊಬೈಲ್ ಫೋನ್, ಫ್ರಮ್ ಸೋಷಿಯಲ್ ಮೀಡಿಯಾ, ಆಲ್ ದೋಸ್ ಥಿಂಗ್ಸ್. ಸೊ ಎಲ್ಲ ಕಡೆ ನಮಗೆ ಡಿಸ್ಟರ್ಬೆನ್ಸ್ ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಬಂದು ವೆರಿ ಐಡಿಯಲ್ ಟೈಮ್ ಅಂತ ಆಚಾರ್ಯಸು ಹೇಳ್ತಾರೆ. ಅದು ಇನ್ ಅಡಿಷನ್ ಟು ದಟ್ ಬ್ರಹ್ಮಮುಹೂರ್ತದಲ್ಲಿ ನಾವೇನಾದರೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಫೋರ್ 1 hour 35 minutes ಬಿಫೋರ್ ಸನ್ರೈಸ್, ಅದನ್ನು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯ ಬಂದು ತುಂಬ ಒಳ್ಳೆಯದು. ಈವನ್ ದಿನ ಚೆನ್ನಾಗಿಲ್ಲ ಅಂದರೆ ಕೂಡ ನಾವು ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ಶುರು ಮಾಡಿಕೊಂಡ್ರೆ ಅದು ಫೇವರಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಆಲ್, ಯು ಹ್ಯಾವ್ ಜಾಯಿಂಡ್ ಅಗೈನ್ ಫಾರ್ ದಿಸ್ ಸೆಷನ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಮೈಂಡ್ ಯುವರ್ ಮೈಂಡ್ ಅಂತ ಒಂದು ಟಾಪಿಕ್ಕು ನಿಮಗೆ ಕಳಿಸ್ಕೊಟ್ಟಿದ್ದೆ ನಾನು ಟೈಟ್ಲು. ಸೊ ತುಂಬ ವಿಶೇಷವಾದ ಒಂದು ಟಾಪಿಕ್ ಇದು. ಸೊ ಸಾಮಾನ್ಯವಾಗಿ ಈ ಒಂದು ನೂತನ ಸಮುದಾಯದಲ್ಲಿ, ಸಮಾಜದಲ್ಲಿ ಜನ ಬಂದು ಪ್ರತಿಯೊಬ್ಬರು ಅವ್ರವ್ರ ಕೆಲಸ ನೋಡಿಕೊಂಡು ಅದರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಕೊನೆಗೇನಾದರೂ ಸ್ವಲ್ಪ ಸಮಸ್ಯೆ ಬಂದರೆ ಅದಕ್ಕೆ ಏನು ಪರಿಹಾರ ಅಂತ ಅವ್ರಿಗೆ ಹುಡುಕೋಕ್ಕೆ ಆಗೋದಿಲ್ಲ. ಬಿಕಾಸ್ ಇನ್ ದ ಮಾಡರ್ನ್ ಸೊಸೈಟಿ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಅಡ್ವಾನ್ಸ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್, ಟು ದ ಮೋಸ್ಟ್ ಎಲಿವೇಟೆಡ್ ಎಕ್ಸ್ಟೆಂಟ್. ಸೊ ಒನ್ ಕೆನಾಟ್ ಇಮ್ಯಾಜಿನ್ ಹೌ ಥಿಂಗ್ಸ್ ಆರ್ ಗೋಯಿಂಗ್. ಸೊ ಇಟ್ಸ್ ಅಮೇಝಿಂಗ್, ಆಸಮ್ ಇಟ್ ಈಸ್. ತುಂಬ ಅದ್ಭುತವಾಗಿ, ಆಶ್ಚರ್ಯವಾಗಿದೆ ಈಗ ಮಾಡರ್ನ್ ಸೈನ್ಸ್ ಟೆಕ್ನಾಲಜಿ ಬಂದು ಅಷ್ಟೊಂದು ಎತ್ತರ ಕೊಟ್ಟೋಗಿದೆ. ಸೊ ಒಬ್ಬ ಮನುಷ್ಯ ಕೈಯಲ್ಲಿ ಇವಾಗ 40-50 ವರ್ಷ ಹಿಂದೆ ಜೀವನ ನೋಡಿದ್ರೆ ಈಗ ನೋಡಿದ್ರೆ ತುಂಬ ಬೇಕಾದಷ್ಟು ಬದಲಾವಣೆಗಳಿದೆ, ಬೇಕಾದಷ್ಟು ಚೇಂಜಸ್ಸು. ಸೊ ಒನ್ ಕೆನಾಟ್ ಇಮ್ಯಾಜಿನ್ ಆಲ್ಸೋ. ಸೊ ಒಬ್ಬರ ಕೈ ಕಲ್ಪನೆ ಮಾಡೋಕ್ಕೆ ಕೂಡ ಆಗೋಲ್ಲ, ಇಷ್ಟೊಂದು ಅಡ್ವಾನ್ಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ. ಸೊ ನಾವು ನೋಡ್ಬೋದು ಇದು ಐ ಥಿಂಕ್ ಇಟ್ ಈಸ್ ಹಾಡಿಬಲ್ ನೋ ಫಾರ್ ಎವ್ರಿ ಒನ್. ಓಕೆ, ಗುಡ್, ನೈಸ್. ಸೊ ಯಾಕಂದರೆ ಆಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಏನೂ ಅರ್ಥ ಆಗೋಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಆಗುತ್ತಲ್ಲ, ಎಲ್ಲರೂ ಓಕೆನಾ ಆಡಿಯೋ? ಐ ಆಡಿಬಲ್ ಫಾರ್ ಎವ್ರಿ ಒನ್? ಎಲ್ಲರೂ ಗುಡ್. ಅರುಣ ಮಾತಾಡಿ, ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ರೈಟ್, ಓಕೆ. ಸೊ ಈಗ ಮಾಡರ್ನ್ ಸೊಸೈಟಿಗೆ ನಮಗೆ ಮತ್ತು ಸ್ವಲ್ಪ ಹಿಂದೆ ನಮ್ಮ ವೇದಿಕ್ ಸೊಸೈಟಿಗೆ ಕಂಪೇರ್ ಮಾಡಿ ನೋಡಿದ್ರೆ ತುಂಬ ವ್ಯತ್ಯಾಸ ಇದೆ. ಆಗಿನ ಕಾಲದಲ್ಲಿ ನೀರು ನಾವು ಜಸ್ಟು ಟ್ಯಾಪ್ನ ಓಪನ್ ಮಾಡಬೇಕು, ಕೊಲಾಯ್ ಅಂತ ಹೇಳ್ತಾರೆ, ಅದನ್ನು ಓಪನ್ ಮಾಡಿ ನೆಲ್ಲಿ ಅಂತ ಹೇಳ್ತಾರೆ, ನೆಲ್ಲಿನ ಓಪನ್ ಮಾಡಿ ನಾವು ನೀರು ತೊಗೋಬೇಕು. ಈಗ ನೋಡಿದ್ರೆ ನೆಲ್ಲಿ ಓಪನ್ ಮಾಡೋಂಗೂ ಇಲ್ಲ, ನಾವು ಜಸ್ಟು ಕೈ ಕೊಟ್ಟರೆ ಸಾಕು ನೀರು ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ವೆನ್ ಒನ್ ಆಫ್ ಮೈ ಫ್ರೆಂಡ್ ವೆಂಟ್ ಟು ಏರ್ಪೋರ್ಟ್, ಸೊ he was searching for the knob in the sink. Where is the knob? ಸೊ ಎಲ್ಲಿದೆ ನೆಲ್ಲಿ ಅಂತ ನೋಡ್ತಾ ಇದೆ, ನೆಲ್ಲಿ ಇದೆ ಬಟ್ಟು ನೀರೇ ಬರ್ತಾ ಇಲ್ಲ ಓಪನ್ ಮಾಡಿದ್ರೆ. ಆಮೇಲೆ ಅವ್ರ ಪಕ್ಕದಲ್ಲಿ ಹೋದ್ರೆ ಹೇಳಿದಂತೆ, ನೀವು ಕೈ ತೋರಿಸಿ ಅದು ನೀರು ಬರುತ್ತೆ ಅಂತ ಹೇಳಿದ್ರಂತೆ. ಸೊ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್, ಇಟ್ ಈಸ್ ಪ್ರೀ ಪ್ರೋಗ್ರಾಮ್ಡ್ ಎವ್ರಿಥಿಂಗ್. ಸೊ ಸೆನ್ಸರಲ್ಲಿ ನಾವು ಜಸ್ಟ್ ಕೈ ತೋರಿಸಿದ್ರೆ ಅದು ನೀರು ಬರ್ತಾ ಇರುತ್ತೆ. ಸೊ ಡೋರ್, ಈಗ ಆ ಕಾಲದಲ್ಲಿ ನಾವು ಡೋರ್ ಓಪನ್ ಮಾಡಬೇಕು, ಅದೆಲ್ಲ ಓಪನ್ ಮಾಡಿದ್ರೆ ಹೊರಗಡೆ ಹೋಗ್ಬೋದು, ಇಲ್ಲದ್ರೆ ಆಗೋಲ್ಲ. ಈಗ ಏನು ಮಾಡ್ತಾರೆ ಅಂದರೆ ಜಸ್ಟ್ ನಾವು ನಿಂತ್ಕೊಂಡ್ರೆ ಸಾಕು. ಈಗ ನಾವು ಹಾಸ್ಪಿಟಲ್ಸಲ್ಲಿ ಮತ್ತು ಏರ್ಪೋರ್ಟಲ್ಲಿ ಎಲ್ಲ ಕಡೆ ಹೋದರೆ ಜಸ್ಟ್ ನಾವು ನಿಂತ್ಕೊಂಡ್ರೆ ಅದಕ್ಕೆ ಸೆನ್ಸರ್ಗೆ ಇಮಿಡಿಯೇಟ್ ಕ್ಯಾಪ್ಚರ್ ಮಾಡ್ಕೊಂಡು ಡೋರ್ ಅದು ಆಟೋಮೆಟಿಕಾಗಿ ಓಪನ್ ಆಗುತ್ತೆ. ಸೊ ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಒನ್ ಕೆನಾಟ್ ಇಮ್ಯಾಜಿನ್. ಆ ಥರ ಅಷ್ಟೊಂದು ಅಡ್ವಾನ್ಸ್ ಆಗಿಬಿಟ್ಟಿದೆ ಈಗ. ಆಮೇಲೆ ರೋಬೋಸ್ ಬಂದುಬಿಟ್ಟಿದೆ. ಈವನ್ ನೀವು ಹೋಟೆಲ್ಸಲ್ಲಿ, ರೆಸ್ಟೋರೆಂಟ್ಸಲ್ಲಿ ನೋಡ್ಬೋದು, ಮಲ್ಟಿ ಇಂಟರ್ನ್ಯಾಷನಲ್ ಹೋಟೆಲ್ಸ್ ಎಲ್ಲ ನೀವು ನೋಡಿದ್ರೆ
ರೋಬೋನೇ ಬಂದು ನಿಮಗೆ ಆರ್ಡರ್ ತೊಗೊಳುತ್ತೆ, ರೋಬೋನೇ ನಿಮಗೆ ಸರ್ವ್ ಮಾಡುತ್ತೆ. ಈ ಥರ ಎಲ್ಲ ನೀವು ನೋಡ್ತಾ ಇರ್ಬೋದು. ತುಂಬ ವಿಶೇಷವಾದ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಸೊ ಇಂಥ ಒಂದು ಸಿಚುವೇಷನಲ್ಲಿ ಇಷ್ಟೊಂದು ಏನು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಹಾಗೇನೂ ಜನ ಏನಾಗುತ್ತೆ ಅಂದರೆ ಜನ ಪ್ರಜೆಗಳಿಗೆ ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲೋ ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಬಟ್ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಕೆಲವು ಸರ್ಕಸ್ಸಲ್ಲಿ ಇನ್ಫಾರ್ಮೇಷನು ಗ್ಯಾದರ್ ಮಾಡಿದೆ. ದೇ ಕ್ಯಾನ್ ಮೇಕ್ ಎ ಹ್ಯೂಜ್ ಎಲಿಫೆಂಟ್ ಟು ಸಿಟ್ ಆನ್ ಎ 4-legged ಸ್ಟೂಲ್. ಒಂದು 4 ಕಾಲಿರೋ ಸ್ಟೂಲ್ ಮೇಲೆ ಎಲಿಫೆಂಟ್ನ ಕೂರಿಸುವಷ್ಟು ಇದು ಇಂಟೆಲಿಜೆನ್ಸು ಮನುಷ್ಯನಿಗಿದೆಯಂತೆ. ಅದೇ ಥರ ಲಯನ್ಸ್ ಮೌತಲ್ಲಿ ಮನುಷ್ಯನ ಅದರೊಳಗೆ ದೇ ಕ್ಯಾನ್ ಶವ್ ಇನ್ಸೈಡ್ ದ ಲಯನ್ಸ್ ಮೌತ್. ಅಷ್ಟೊಂದು ಬ್ರೇವರಿ, ಇಂಟೆಲಿಜೆನ್ಸು, ಶಕ್ತಿ ಇದೆ ಅಂತೆ ಮನುಷ್ಯನಿಗೆ. ಬಟ್ ದ ಸೇಮ್ ಪರ್ಸನ್ ಹಿ ಕೆನಾಟ್ ಕಂಟ್ರೋಲ್ ದ ಮೈಂಡ್. ಸೊ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಏನೇನೋ ಮಾಡ್ತಾ ಇದ್ದಾನೆ, ಏನೇನೋ ಅಚೀವ್ಮೆಂಟ್ಸು, ಸಾಧನ ಟು ದ ಗ್ರೇಟರ್ ಎಕ್ಸ್ಟೆಂಟು. ಸೊ ತುಂಬ ಎತ್ತರಕ್ಕೆ ಎಲ್ಲನೂ ಸಾಧನೆ ಮಾಡೋಕ್ಕಾಗ್ತಾಯಿದೆ ಅವನ ಕೈಯಲ್ಲಿ. ಬಟ್ ಹಿ ಕೆನಾಟ್ ಮ್ಯಾನೇಜ್ ದ ಮೈಂಡ್, ದ ವೀಕೆಂಡ್ ಮೈಂಡ್, ದ ಅನ್ಕಂಟ್ರೋಲ್ಡ್ ಮೈಂಡ್, ವಿಚ್ ಈಸ್ ಸೋ ಫ್ರಿಕಲ್. ಸೊ ತುಂಬ ಚಂಚಲವಾಗಿದೆ ಈ ಮನಸ್ಸು. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, 6ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, 5, 6, 7 ಅದು ಅಧ್ಯಾಯ ನೀವು ಹೋದರೆ ಹೇಗೆ ಇದು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದು ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂದರೆ ಮೈಂಡ್ ಕಂಟ್ರೋಲ್ ಬಗ್ಗೆನೇ ಅವ್ರಿಗೆ ಒಂದು ಗಮನನೇ ಕೊಡ್ತಾ ಇಲ್ಲ. ಅವರು ಮೈಂಡ್ ಏನು ಹೇಳಿದ್ರೆ ಅದು ಕೇಳ್ತಾ ಇದ್ದಾರೆ. ಯಾವುದು ಅವ್ರು ಏನು ಹೇಳಿದ್ರು ಅದು ರಾಂಗ್ ಪಾತಲ್ಲಿ ಹೋಗಂದರೆ ರಾಂಗ್ ಪಾತಲ್ಲಿ ಹೋಗುತ್ತೆ. ಇನ್ನೊಂದು ಏನಂದರೆ ಮೈಂಡ್ ಯಾವಾಗಲೂ ಒಳ್ಳೆ ದಾರಿ ನಮಗೆ ತೋರಿಸೋದೇ ಇಲ್ಲ, ಒಳ್ಳೆ ದಾರಿ ದೀಪ ತೋರಿಸೋದಿಲ್ಲ. ಇಟ್ ವಿಲ್ ನಾಟ್ ಶೋ ಅಸ್ ಅ ರೈಟ್ ಪಾತ್ ಆಲ್ವೇಸ್, ಬಿಕಾಸ್ ಮೈಂಡ್ ಈಸ್ ಫಿಲ್ಡ್ ವಿತ್ ಲಾಟ್ ಆಫ್ ಗಾರ್ಬೇಜ್ ಆ್ಯಂಡ್ ಲಾಟ್ ಆಫ್ ಬ್ಯಾಡ್ ಸೀನ್ಸ್ ಆ್ಯಂಡ್ ಲಾಟ್ ಆಫ್ ಫಿಲ್ತಿ ಲ್ಯಾಂಗ್ವೇಜ್ ಆ್ಯಂಡ್ ಲಾಟ್ ಆಫ್ ಆ್ಯಂಗರ್. ಸೊ ದ main nature of the mind is, ಇದು ನೀವು you can note down. The nature of the mind is accepting, rejecting and willingness. I mean feeling, accepting and rejecting. ಇದು 3 ಯಾವಾಗಲೂ ಮಾಡ್ತಾ ಇರ್ತೇನೆ, ನೀವು ನೋಡಬೇಕು. ಕೆಲವು ಅದು ಅಂಗೀಕಾರ ಮಾಡುತ್ತೆ, ಕೆಲವು ನಿರ್ಲಕ್ಷ್ಯ ಮಾಡುತ್ತೆ, ಕೆಲವು ಬಂದು ಅದು ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ, ಅನುಭವ ಪಡುತ್ತೆ. ಇದು 3 ನೀವು ನೋಡ್ಬೋದು. ಮೈಂಡ್ ಇದು ಯಾವಾಗಲೂ ನಿಮಗೆಲ್ಲ ಅನಿಸ್ಬೋದು ಈಗ ಏನಿದು ಮೈಂಡ್ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ. ಬಿಕಾಸ್ ಎವ್ರಿಥಿಂಗ್ ಟೋಟಲಿ ರೆಸ್ಟ್ ಆನ್ ದ ಮೈಂಡ್, ಇಟ್ ಡಿಪೆಂಡ್ಸ್ ಅಪಾನ್ ದ ಮೈಂಡ್ ಓನ್ಲಿ. ಮನಸ್ಸಿನ ಮೇಲೇ ಆಧಾರ ಪಟ್ಟಿದೆ ಪ್ರತಿಯೊಂದೂ. ಯಾವುದೇ ಒಂದು ನೀವು ನೋಡಿ, ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಮೈಂಡ್ ಹೇಳೋ ಥರ ನಾವೆಲ್ಲ ಕೇಳ್ತಾನೆ ಇದ್ದೀವಿ. ವಿ ಹ್ಯಾವ್ ಬಿಕಮ್ ಎ ಸ್ಲೇವ್ಸ್ ಟು ಮೈಂಡ್. ನಮ್ಮ ಮನಸ್ಸಿಗೆ ನಾವು ಏನಾಗ್ಬಿಟ್ಟಿದ್ದೀರಿ ಅಂದರೆ ಬಾನಿಷರಾಗ್ಬಿಟ್ಟಿದ್ದೀರಿ. ಸೊ ಈ ಮೈಂಡನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತಲೇ ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ. ಏನೇನೋ ಬಟ್ ಇನ್ನೊಂದೇನೆಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಒಂದು ವ್ಯೂ ಇದೆ ಇಲ್ಲ ಅವ್ರಿಗೆ, ಯಾರಿಗೂ ಆ ಒಂದು ಗಮನನೇ ಬಂದಿಲ್ಲ ಅವ್ರಿಗೆ. ದೇ ಹ್ಯಾವ್ ನಾಟ್ ಬಿನ್ ನೋಟಿಸ್ಡ್ ಅಬೌಟ್ ದ ಮೈಂಡ್ ಅಟ್ ಆಲ್. ಬಟ್ ಎವ್ರಿಥಿಂಗ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಮೈಂಡ್. ಇಟ್ಸ್ ಲೈಕ್ ಆರ್ಬಿಟ್. ಸೊ ಪ್ರತಿಯೊಂದು ಸುತ್ತಕೊಂಡಿರೋದೆಲ್ಲ ಪ್ರತಿಯೊಂದು ಮೈಂಡಿಂದನೇ ಆಗುತ್ತೆ. For your kind information, we have taken this birth also because of the mind. And another information, we have not gone to the kingdom of God because of the mind only. ಸೊ ಮನಸ್ಸಿಂದನೇ ನಾವು ಮತ್ತೆ ಜನ್ಮ ತೊಗೊತಾ ಇದ್ದೀರಿ. ತಥಾ ದೇಹಾಂತರ ಪ್ರಾಪ್ತಿರ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ, ಫ್ರಮ್ ಒನ್ ಪ್ಲ್ಯಾನೆಟ್ ಟು ಅನದರ್ ಪ್ಲ್ಯಾನೆಟ್, ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈ ಥರ ಮೈಂಡಿಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಕಥೋಪನಿಷತ್ತಲ್ಲಿ ಹೇಳ್ತಾರೆ, ಒಂದು ಚಾರಿಯಟ್ ಇದೆ, ನೀವು ನೋಡ್ಬೋದು ಭಗವದ್ಗೀತಾ ಫ್ರಂಟ್ ಪೇಜಲ್ಲಿ ಈ ಒಂದು ಪಿಕ್ಚರನ್ನು ನೀವು ನೋಡ್ಬೋದು. ಸೊ ಇದು ಕಥೋಪನಿಷತ್ತಿಂದ ತಗೊಂಡಿರೋದು. ಸೊ ಈ ಉಪನಿಷತ್ತನ್ನು ಏನು ಹೇಳ್ತಾರೆ ಅಂದರೆ, ಸೆನ್ಸಸ್ ಆರ್ ಲೈಕ್ 5 ಹಾರ್ಸಸ್ ಅಂತ ಹೇಳ್ತಾರೆ. ಗೀತೆಯಲ್ಲಿ ಫ್ರಂಟಲ್ಲಿ 5 ಕುದುರೆಗಳಿದೆ. ಸೊ 5 ಕುದುರೆಗಳು ಯಾವುದಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ 6 ಸೆನ್ಸಸ್ಗೆ ಕಂಪೇರ್ ಮಾಡ್ತಾರೆ. 5 ಸೆನ್ಸಸ್ಗೆ ಕಂಪೇರ್ ಮಾಡ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತು, ಜ್ಞಾನೇಂದ್ರಿಯಗಳು ಅಂತ ಹೇಳ್ತಾರೆ. 2 ಕಣ್ಣು, ಮೂಗು, ನಾಲಿಗೆ ಮತ್ತು ಕಿವಿ ಮತ್ತು ಚರ್ಮ. ಆಲ್ ದೀಸ್ 5 ಥಿಂಗ್ಸ್ ಆರ್ ಕಾಲ್ಡ್ ಜ್ಞಾನೇಂದ್ರಿಯಾಸ್. ಸೊ ಇಲ್ಲಿ ಕಥೋಪನಿಷತ್ತಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಈ 5 ಕುದುರೆಗಳನ್ನ 5 ಸೆನ್ಸಸ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ, ಹೋಲಿಸ್ತಾ ಇದ್ದಾರೆ. ಮತ್ತು ಮನಸ್ಸು ಇದರಲ್ಲಿ ಏನು ಅಂದರೆ ಇದು ಹಗ್ಗ, ರೋಪ್ಸ್ ಇದೆಯಲ್ಲ, ರೋಪ್ಸ್, ಅದನ್ನು ಮೈಂಡ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಮತ್ತು ಆ ರೋಪ್ಸ್ನ ಹಿಡ್ಕೊಂಡಿದ್ದಾರಲ್ಲ, ಹಿಡ್ಕೊಂಡು ಚಾಲನೆ ಮಾಡ್ತಾರಲ್ಲ ಚಾಲಕ, ಅವ್ರನ್ನ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಂಡಿರ್ತಾರಲ್ಲ ರಥದಲ್ಲಿ, ಅವ್ರು ಬಂದು ಆತ್ಮ, ಈಸ್ ದ ಸೋಲ್, ಆ್ಯಂಡ್ ದ ಚಾರಿಯಟ್ ಈಸ್ ದ ಬಾಡಿ. ನಿಮಗೆ ಅರ್ಥ ಆಗದೆ ಇನ್ನೊಂದು ಸಲ ನಾನು ಹೇಳ್ತೀನಿ. ಒಂದು ಚಾರಿಯಟ್ ಇದೆ, ಆ ಚಾರಿಯಟಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಚಾಲಕ ಇದ್ದಾನೆ, ಮತ್ತು ಅದಕ್ಕೆ ರೋಪ್ಸ್ ಇದೆ, ರೈನ್ಸ್ ಅಂತ ಹೇಳ್ತೀರಿ, ರೈನ್ಸ್, REINS, ರೈನ್ಸ್ ಅಂತ ಹೇಳ್ತೀರಿ, ಮತ್ತು 5 ಕುದುರೆಗಳಿದೆ. ಸೊ ಇದನ್ನು ನಮ್ಮ ಬಾಡಿಗೆ ಕಂಪೇರ್ ಮಾಡಿದ್ದಾರೆ ಕಥೋಪನಿಷತ್ತಲ್ಲಿ. ಸೊ 5 ಕುದುರೆಗಳು ಬಂದು 5 ಸೆನ್ಸಸ್ಸು, ರೋಪ್ಸ್ ಬಂದು ಮೈಂಡು, ಡ್ರೈವರ್ ಬಂದು ಇಂಟೆಲಿಜೆನ್ಸು, ಅಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಬಂದು ಸೋಲ್, ಆತ್ಮ, ಮತ್ತು ಆ ರಥ ಬಂದು ಚಾರಿಯಟ್ ಈಸ್ ಎ ಬಾಡಿ. ಸೊ ಈ ಬಾಡಿನಲ್ಲಿ ಆತ್ಮ ಇದೆ. ಸೊ ಈ ಆತ್ಮ ಹೇಗೆ ಪ್ರಯಾಣ ಮಾಡುತ್ತೆ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಇದ್ದಾರೆ. ಸೊ ದ ಮಾಸ್ಟರ್ ಆಫ್ ದ 5 ಸೆನ್ಸಸ್ ಈಸ್ ಮೈಂಡ್, ಆ್ಯಂಡ್ ದ ಮಾಸ್ಟರ್ ಆಫ್ ದ ಮೈಂಡ್ ಈಸ್ ಇಂಟೆಲಿಜೆನ್ಸ್, ಆ್ಯಂಡ್ ದ ಮಾಸ್ಟರ್ ಆಫ್ ಇಂಟೆಲಿಜೆನ್ಸ್ ಈಸ್ ಸೋಲ್. ಸೊ ಇದನ್ನು, ಈ ಒಂದು ಹೈರಾರ್ಕಿನ ನಾವು ಅರ್ಥ ಮಾಡ್ಕೊಬೇಕು. ಈ ಟೇಬಲನ್ನು ನಾವು ಈ ಟೇಬಲ್ನ ಅರ್ಥ ಮಾಡ್ಕೊಬೇಕು. ಸೊ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಮೈಂಡ್ ಕಂಟ್ರೋಲ್ ಮಾಡಬೇಕು. ಸೊ ಮೈಂಡ್ನ ಕಂಟ್ರೋಲ್ ಮಾಡಬೇಕಂದ್ರೆ ಇಂಟೆಲಿಜೆನ್ಸು, ಬುದ್ಧಿ. ಸೊ ಬುದ್ಧಿ ಬಂದು, ಈ ಆತ್ಮಗೆ 2 ದೇಹಗಳಿದೆ, ಒಂದು ಸ್ಥೂಲ ದೇಹ, ಇನ್ನೊಂದು ಸೂಕ್ಷ್ಮ ದೇಹ ಅಂತ 2 ದೇಹಗಳಿದೆ. ಸೊ ಸ್ಥೂಲ ದೇಹ ಅಂತ ಹೇಳಿದ್ರೆ ಪಂಚೇಂದ್ರಿಯಗಳು, ಭೂಮಿ, ರಾಪು, ಅನಲ, ವಾಯು, ಅರ್ತ್, ವಾಟರ್, ಫೈರ್, ಏರ್, ಈಥರ್. ಭೂಮಿ, ಆಕಾಶ, ಉಷ್ಣ ಮತ್ತು ಗಾಳಿ, ಮತ್ತು ಇದು ಅರ್ತ್, ವಾಟರ್, ನೀರು. ಸೊ ಇದನ್ನು ಸ್ಥೂಲ ದೇಹ ಅಂತ ಹೇಳ್ತೀರಿ. ಸೂಕ್ಷ್ಮ ದೇಹ ಅಂತ ಹೇಳಿದ್ರೆ ಮನಸ್ಸು, ಈ ಮೈಂಡ್, ಇಂಟೆಲಿಜೆನ್ಸ್ ಆ್ಯಂಡ್ ಈಗೋ. ಮನಸ್ಸು, ಬುದ್ಧಿ, ಅಹಂಕಾರ, ಫಾಲ್ಸ್ ಈಗೋ ಅಂತ ಹೇಳ್ತಾರೆ. ಇದು 3 ಸೇರಿದ್ರೆ ನಮ್ಮ ಸೂಕ್ಷ್ಮ ದೇಹ, ದ ಸಟಲ್ ಬಾಡಿ, ದಟ್ ಈಸ್ ಕಾಲ್ಡ್ ದ ಸಟಲ್ ಬಾಡಿ. ಸೊ ನಾವು ಏನು ಬೇಕಾದರೂ ಕಂಟ್ರೋಲ್ ಮಾಡ್ಬೋದು ನಾವನ್ನ, ಬಟ್ ಮೈಂಡ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈಗ ನಾವು ನೋಡ್ಬೋದು, ಪ್ರತಿಯೊಂದಕ್ಕೂ ಈಗ ಎಲ್ಲ ಕಂಪ್ಯೂಟ್ರಲ್ಲೇ ನಾವು ಎಲ್ಲ ಆ್ಯಕ್ಟಿವಿಟೀಸು ನಾವು ಮಾಡ್ತಾಯಿದ್ದೀವಿ. ಬಟ್ ತುಂಬ ಜನ ಮರ್ತೋಗ್ಬಿಟ್ಟಿದ್ದಾರೆ. ಏನು ಮರ್ತೋಗಿದ್ದಾರೆ ಅಂದರೆ, ಎಲ್ಲ ಸಿಸ್ಟಮ್ ಮಾಡುತ್ತಪ್ಪ, ನಮಗೇನು ಬೇಕಾಗಿಲ್ಲ, ನಾವು ಯಾರೂ ಬೇಕಾಗಿಲ್ಲ, ಯಾವ ವ್ಯಕ್ತಿನಲ್ಲಿ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಬಿಹೈಂಡ್ ದ ಕಂಪ್ಯೂಟರ್ ದೆರ್ ಈಸ್ ಅನ್ ಆಪರೇಟರ್ ಇಸ್ ದರ್. ಆಪರೇಟರ್ ನಾವು ಮರ್ತು ಬಿಟ್ಟಿದ್ದೀವಿ. ಸೊ ಆಪರೇಟರ್ ಇಲ್ಲಾಂದರೆ ನಾವು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಆಗಲ್ಲ. ಸ್ವಿಚ್ ಆನ್ ಮಾಡಬೇಕು, ಲಾಗಿನ್ ಮಾಡಬೇಕು, ಪ್ರತಿಯೊಂದಕ್ಕೂ ಒಂದು ಆಪ್ರೇಟರ್ ಬೇಕು. ಬಟ್ ರೋಬೋ ಅಂತ ಹೇಳ್ತಾರೆ, ರೋಬೋನು ಆಪ್ರೇಟ್ ಮಾಡೋಕ್ಕೆ ಒಬ್ಬರು ವ್ಯಕ್ತಿ ಬೇಕು. ಸೊ ಆ ರೋಬೋನ, ಸೊ ದೆರ್ ಶುಡ್ ಬಿ 1 ಆಪರೇಟರ್. ಸೊ ಅದೇ ಥರ ದ ಎಂಟೈರ್ ಯೂನಿವರ್ಸ್ ಈಸ್ ಮ್ಯಾನೇಜ್ಡ್ ಆ್ಯಂಡ್ ಗವರ್ನ್ಡ್ ಬೈ ಎ ಕ್ರಿಯೇಟರ್. ಸೊ ದೆರ್ ವಿಲ್ ಬಿ ಆಲ್ವೇಸ್ ಎ ಕ್ರಿಯೇಟರ್ ಬಿಹೈಂಡ್ ದಿ ಕ್ರಿಯೇಷನ್. ಸೊ ಒಂದು ಕ್ರಿಯೇಷನ್ ಮಾಡಬೇಕಂದ್ರೆ ಆ ಕ್ರಿಯೇಟರ್ ಇದ್ರೇ ಅದನ್ನು ಮಾಡೋಕ್ಕಾಗೋದು, ಇದರ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಏನು ನಮಗೆ ಇದು ವಾಟ್ ಈಸ್ ದ ರೈಟ್ ಪಾತ್ ಫಾರ್ ದಿಸ್ ಅಂದರೆ, ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಮೈಂಡ್. ಸೊ ಮೈಂಡ್ ಕಂಟ್ರೋಲ್ ಇದ್ದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಮಯದಲ್ಲಿ ನಾವು ಸರಿಯಾಗಿ ನಿರ್ಧಾರ ತೊಗೊಳಕ್ಕೆ ಆಗ್ತಾನೇ ಇಲ್ಲ. ಇನ್ ಸೋ ಮೆನಿ occasions and the turbulent situations, we cannot handle the things in a proper manner. ಅದು ಪ್ರಾಬ್ಲಮ್ ಏನಂದರೆ, ಈಗ ಸಪೋಸು ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ಸೊ ಸ್ಟೂಡೆಂಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾನೆ, ಬಟ್ ಈಸ್ ನಿಯರಿಂಗ್ ದಿ ಕಾಲೇಜ್. ಬಟ್ ಏನಂದರೆ, ಹಿ ಹ್ಯಾಸ್ ಟು ಕ್ರಾಸ್ ದ ರೋಡ್ ಆ್ಯಂಡ್ ದ ಎಕ್ಸಾಮ್ಸ್ ಹ್ಯಾಸ್ ಸ್ಟಾರ್ಟೆಡ್. ಹಿ ಹ್ಯಾಸ್ ಟು ಗಿವ್ ಎನ್ ಎಂಟ್ರಿ ಫಾರ್ ದಟ್, ಬಟ್ ದ ಟೈಮ್ ಈಸ್ ಔಟ್. ಸೊ ವೆರಿ ಫ್ಯೂ ಸೆಕೆಂಡ್ಸ್ ಆರ್ ದರ್. ಈಗ ಅವ್ನ ಮೈಂಡ್ ಹೇಳ್ತಾ ಇದೆ, ಕಾಲೇಜ್ ಹತ್ತಿರ ಬಂದ್ಬಿಟ್ಟ. ಸೊ ಆ ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡೋಕ್ಕೆ ಮುಂದೆ ಏನಾಗುತ್ತೆ ಅಂದರೆ, ಬಸ್ಸಸ್ಸು ಕಾರ್ಸೆಲ್ಲ ಹೋಗ್ತಾನೆ ಇದೆ, ಹೆವಿ ಟ್ರಾಫಿಕ್ ಇಸ್ ದರ್. ಹಿಸ್ ಮೈಂಡ್ ಈಸ್ ಟೆಲ್ಲಿಂಗ್ ಜಸ್ಟ್ ಕ್ಲೋಸ್ ಯರ್ ಐಸ್ ಆ್ಯಂಡ್ ದೆನ್ ಕ್ರಾಸ್ ದ ರೋಡ್ ಅಂತ ಹೇಳುತ್ತೆ. ಆಮೇಲೆ ಇಂಟೆಲಿಜೆನ್ಸ್ ಹೇಳುತ್ತೆ, ನೋ ಪ್ಲೀಸ್ ವೆಯ್ಟ್ ಫಾರ್ ದ ಮಿನಿಟ್, ಜಸ್ಟ್ ಥಿಂಕ್ ಬಿಫೋರ್ ಯು ಲೀಪ್ ಅಂತ ಹೇಳ್ತಾರಲ್ವಾ. ಸೊ ನೀನು ಸ್ವಲ್ಪ ಯೋಚನೆ ಮಾಡುವಂಥ ಇಂಟೆಲಿಜೆನ್ಸ್ ಹೇಳ್ತಾ ಇದೆ. ಸೊ ಇದೆರಡರಲ್ಲಿ ಯಾವ್ದು ಕರೆಕ್ಟು? ಅವ್ನು ಜಸ್ಟ್, ಯಾಕಂದರೆ ಎಕ್ಸಾಮ್ ಇದೆ, ಎಕ್ಸಾಮ್ಗೆ ಅವನು ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆಗಬೇಕು. ಅಲ್ಲಿ ಮತ್ತೆ ಲೇಟ್ ಆದರೆ ಹಿ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ದಿ ಹಾಲ್. ಸೊ ಇದರಲ್ಲಿ ಅವನು ಯಾವ ಥರ ಅವ್ನು ಡೆಸಿಷನ್ ತೊಗೋಬೇಕು ಅನ್ನೋದು ಯಾರಾದರೂ ಹೇಳ್ತೀರಾ?
ಟ್ರೈ ಮಾಡೋಕ್ಕಾಗತ್ತಾ? ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು. ಎಸ್, ಎಕ್ಸಾಕ್ಟ್ಲಿ. ಸೊ ಯಾ, ವೆರಿ ಗುಡ್. ಯಾಕಂದರೆ ನಾವೀಗ ವಿ ಕೆನಾಟ್ ಕ್ಲೋಸ್ ದ ಐಸ್ ಆ್ಯಂಡ್ ಜಸ್ಟ್ ಕ್ರಾಸ್ ದ ರೋಡ್. ಸೊ ಇಟ್ ಈಸ್ ರಿಯಲಿ ಫೂಲಿಶ್ ಪೀಪಲ್ ಓನ್ಲಿ ಡೂ ದಟ್. ಯಾಕಂದರೆ ಸುಮ್ಮನೆ ಒಂದು ರೋಡ್ ಕ್ರಾಸ್ ಮಾಡಿಬಿಟ್ರೆ ಯಾವುದೋ ಕಾರ್ ಬರ್ತದೆ, ಬಸ್ ಬರ್ತದೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಹಿ ವಿಲ್ ಬಿ ಟೋಟಲ್ ಡಿಸ್ಕ್ವಾಲಿಫೈಡ್ ಫ್ರಮ್ ಹಿಸ್ ಲೈಫ್. ಅವನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗುತ್ತೆ. ಅದರಿಂದ ವಿ ಹ್ಯಾವ್ ಟು ಯೂಸ್ ದ ಇಂಟೆಲಿಜೆನ್ಸ್, ನಾಟ್ ದ ಮೈಂಡ್. ಸೊ ಮೈಂಡ್ಗೆ ಕೆಲಸ ಕೊಡಬಾರ್ದು. ಯಾಕಂದರೆ ಮೈಂಡ್ ಬಂದು ತುಂಬ ವೇವ್ರಿಂಗ್ ಮೈಂಡು. ಆ ಮೈಂಡು ಅದು ವೇವ್ರಿಂಗಿಂದ ಏನಾಗುತ್ತೆ ಅಂದರೆ ನಾವು ಯಾವ ಡೆಸಿಷನ್ಸು ಯಾವ ಟೈಮಲ್ಲಿ ಏನು ತೊಗೊತಿರೋ, ಆಕ್ಸಿಡೆಂಟ್ಸ್ ಆಗೋದು ಆ್ಯಕ್ಚುಲಾಗಿ ಇದೇ ಥರನೇ ಆಗ್ತಾಯಿದೆ. ಸೊ ಅದಕ್ಕೆ ಹಿ ಹ್ಯಾಸ್ ಟು ಯೂಸ್ ದ ಇಂಟೆಲಿಜೆನ್ಸ್. ಫಸ್ಟ್ ಸಿ ದ ವಿಷನ್ ಆ್ಯಂಡ್ ಅಟೈನ್ ದ ಮಿಷನ್ ಅಂತ ಹೇಳ್ತಾರೆ. ಸೊ ಫಸ್ಟು ನಾವು ನೋಡಬೇಕು, ಯೋಚನೆ ಮಾಡಬೇಕು, ಅದಾದಮೇಲೆ ವಿ ಹ್ಯಾವ್ ಟು ಟೇಕ್ ದ ಡೆಸಿಷನ್. ಹೇಳ್ತಾರೆ ಆ್ಯಕ್ಟ್ ಬಿಫೋರ್ ಥಿಂಕ್ ಬಿಫೋರ್ ಯು ಆ್ಯಕ್ಟ್ ಅಂತ ಹೇಳ್ತಾರೆ. ಥಿಂಕ್ ಬಿಫೋರ್ ಯು ಲಿವ್, ಥಿಂಕ್ ಬಿಫೋರ್ ಯು ಆ್ಯಕ್ಟ್. ಸೊ ಎವ್ರಿಥಿಂಗ್ ಈಸ್ ಟೋಟಲಿ ಡಿಪೆಂಡ್ ಆನ್ ದ ಮೈಂಡ್. ಸೊ ಮೈಂಡ್ ಹೇಳೋದ್ರಿಂದನೇ ಇದೆಲ್ಲ ಆಗ್ತಾ ಇದೆ. ಒಂದು ಸಲ ನನಗೆ ಜ್ಞಾಪಕ ಇದೆ, ಹೊಸೂರು ಪಕ್ಕದಲ್ಲಿ ಒಂದು ವೈಶ್ಯ ಕಮ್ಯುನಿಟಿಯಲ್ಲಿ ನಾನು ಕ್ಲಾಸ್ ತೊಗೊತಾ ಇದ್ದೆ. ಸೊ ಅಲ್ಲಿ ಒಬ್ಬರು ಮಾತಾಜಿ ಬರ್ತಾಯಿದ್ರು. ಅವ್ರ ಯಜಮಾನ್ರು ಬಂದು ಬ್ಯಾಂಗ್ಳೂರಲ್ಲಿ ಅಗರಬತ್ತಿ ಕಂಪ್ನಿ ಇಟ್ಕೊಂಡಿದ್ದಾರೆ. ಸೊ ಮಗ ಕಂಪ್ನಿ ಇಟ್ಕೊಂಡಿದ್ದಾನೆ. ಅವ್ರೇನು ಮಾಡಿದ್ರು, ಇಲ್ಲಿ ಹೊಸೂರಿನಲ್ಲೆಲ್ಲ ಸಪ್ಲೈ ಮಾಡ್ತಾಯಿದ್ರು. ಇದು ರಿಯಲ್ ಇನ್ಸಿಡೆಂಟ್ ನಡೆದಿರೋದು. ಇದು ನಿಮ್ಗೆ ಹೇಳ್ತಾ ಇರುವಾಗ ನನಗೆ ಅದು ಜ್ಞಾಪಕ ಬರ್ತಾಯಿದೆ. ಐ ಆಮ್ ರಿಮೈಂಡೆಡ್ ಬೈ ದಟ್. ಸೊ ಅದು ಅವರು ಏನು ಮಾಡ್ತಾಯಿದ್ದಾರೆ, ಅಗರಬತ್ತಿ ಬಾಕ್ಸ್ ಎಲ್ಲ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ರೈಲ್ವೆ ಟ್ರೈನಲ್ಲಿ. ಅದಕ್ಕೆ ಹೋಗೋದಕ್ಕೆ ಜಸ್ಟ್ ಒಂದು 10 ಮಿನಿಟ್ಸ್ ಇದೆ ಅಷ್ಟೇ. ಸೊ 10 ಮಿನಿಟ್ಸಿಂದ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಒಂದು 15 ಮಿನಿಟ್ಸ್ ಆಗುತ್ತೆ ಹೋಗೋದಕ್ಕೆ. ಸೊ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ದಾರೆ. ಯಾಕಂದರೆ ಲೇಟ್ ಆಗಿಬಿಟ್ರೆ ಸ್ಟಾಕ್ಸ್ ಎಲ್ಲ ಡಿಸ್ಪೋಸ್ ಮಾಡೋಕ್ಕಾಗಲ್ಲ. ಕಸ್ಟಮರು ಆರ್ಡ್ರ್ ಬೇರೆ ಇದೆ, ಏನು ಮಾಡೋದು ಅಂತ ಅವ್ನಿಗೆ ಅರ್ಥ ಆಗ್ತಾಯಿಲ್ಲ. ತುಂಬ ಫಾಸ್ಟಾಗಿ ಹೋಗಿದ್ದಾರೆ ಪಾಪ. ಅದು ವಯಸ್ಸಾದವರು. ಸೊ ಹೋಗ್ತಾ ಅವ್ರಿಗೆ ಮೈಂಡೆಲ್ಲ ಎಲ್ಲಿದೆ ಅಂದರೆ ಟೈಮು ಇಟ್ಸ್ ಟೈಮ್ ಔಟ್. ಸೊ ನಾನು ರೀಚ್ ಆಗ್ತೀನೋ ಇಲ್ಲೋ. ಸೊ ಅವ್ರಿಗೆ ಡೌಟ್ ಬಂದ್ಬಿಡ್ತು. ಸೊ ಮೈಂಡ್ ತುಂಬ ಕೆಲಸ ಕೊಡ್ತಾಯಿದೆ ಅವನಿಗೆ, ಏನು ಮಾಡೋದು ಅಂತ ಅವ್ರಿಗೆ ಅರ್ಥ ಇಲ್ಲ. ಬಟ್ ಇಂಟೆಲಿಜೆನ್ಸ್ ಟೋಟಲಿ ಡ್ರಾಪ್ಡ್. ಇಂಟೆಲಿಜೆನ್ಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಸೊ ಸೀದಾ ಹೋಗಿ ಏನು ಮಾಡಿದ್ರು, ಒಂದು ಇದಕ್ಕೆ ಮರಕ್ಕೆ ಇದು ಹಿ ಹ್ಯಾಸ್ ಡಿಚ್ಡ್ ದ ಬಿಗ್ ಜೈಂಟ್ ಟ್ರೀಗೆ ಅದಕ್ಕೆ ಹೊಡೆದು ಅಲ್ಲೇ ಹಿ ವಾಸ್ ಸ್ಪಾಟ್ ಡೆಡ್. ಸೊ ಹಿ ಹ್ಯಾಸ್ ಲೆಫ್ಟ್ ದ ಬಾಡಿ ಇನ್ ದ ಸ್ಪಾಟ್ ಇಟ್ ಸೆಲ್ಫ್. ಸೊ ಕೊನೆಗೆ ಏನಾಯಿತು, ಈಗ ಸ್ಟಾಕ್ಸು ಹೋಗದೇ ಇದ್ದರೆ ಏನಾಗುತ್ತೆ, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ಇಲ್ಲ ಒಂದಿನ ಲೇಟ್ ಆಗುತ್ತೆ. ಬಟ್ ನಾವು ದ ಟೋಟಲ್ ಲೈಫ್ ಇಟ್ ಸೆಲ್ಫ್ ಈಸ್ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ಮೈಂಡ್ ತುಂಬ ಕೆಲಸ ಕೊಡುತ್ತೆ ಕೆಲವು ಸಮಯದಲ್ಲಿ. ಸೋ ಮೆನಿ ಆಕ್ಸಿಡೆಂಟ್ಸು, ಸೋ ಮೆನಿ ಏನದು ಅನ್ಡಿಸ್ಟರ್ಬ್ಡ್ ಸಿಚುವೇಶನ್ಸು, ಕೇಯಾಸ್ ಇನ್ ದ ಸೊಸೈಟಿ, ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ಇದೆಲ್ಲ ಆಗೋದು ಏನಿಂದ ಅಂದರೆ ಮೈಂಡಿಂದನೇ ಆಗೋದು. ಸಿಕಾಸ್ ನೋಡಿ, ಕೆಲವರಿಗೆಲ್ಲ ಈ IITiansಗೆ ನೀವು ನೋಡ್ಬೋದು, IITಗೆ ಎಂಟ್ರ್ ಆಗಿಬಿಡ್ತಾರೆ. ಸಮ್ ಅವರ್ ಅದರ್ ದೆ ಗೆಟ್ ಇನ್ ದಿ ಇನ್ಸ್ಟಿಟ್ಯೂಟ್ಗೆ ಹೊಟ್ಟೋಗ್ರಿ. ಅದು ಅಕಾಡೆಮಿಕ್ ಸ್ಟಡೀಸ್ನ ದೆ ಕಾಂಟ್ ಕೀಪ್ ಅಪ್ ದ ಪೇಸ್. ಅದನ್ನು ಮೀಟ್ ಔಟ್ ಮಾಡೋಕ್ಕಾಗ್ದಿರ ಏನಾಗುತ್ತೆ ಅಂದರೆ ದೇ ವಿಲ್ ಬಿ ಡಿಸ್ಟರ್ಬ್ಡ್. ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ, ಹೈಪರ್ ಟೆನ್ಷನ್ ಆಗಿಬಿಡುತ್ತೆ. ಅದು ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ, ಯಾಕಂದರೆ ತುಂಬ ಕಾಂಪ್ಲಿಕೇಶನ್ ಅಲ್ವಾ IITದು. ಸೊ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ದಿರ ಏನಾಗುತ್ತೆ, ಕೆಲವರೆಲ್ಲ ಸೂಸೈಡೇ ಮಾಡ್ಕೊಂಬಿಡ್ತಾರೆ. ಇವು ನನ್ನ ಯಾಕಂದರೆ ಹೊರಗಡೆ ಬಂದುಬಿಟ್ರೆ ಕೆಟ್ಟ ಹೆಸರು ಬರುತ್ತೆ. ಎಲ್ಲರೂ ದೇ ಡಿಫೇಮ್ ದ ಪರ್ಸನ್. ಸೊ ದೊಡ್ಡದಾಗಿ ಹೊರಟೋದ IITಗೆ ಓದೋಕ್ಕಾಗಲಿಲ್ಲ, ಒಂದೂ ಇಲ್ಲ. ಈಗ ಹೊರಗಡೆ ವಾಪಸ್ ಬಂದ್ಬಿಟ್ಟ, ಇಂಥದಕ್ಕೆ ಏನಕ್ಕಪ್ಪ ಹೋಗಬೇಕು, ದುಡ್ಡೆಲ್ಲ ಖರ್ಚು ಮಾಡಿ ತಾಯಿ ತಂದಿದ್ದು ಕೆಟ್ಟ ಹೆಸರು ತೊಗೊಂಬರ್ತಾನೆ ಅಂತ ಯಾರೋ ಹೇಳ್ತಾರೆ ಅಂತ ನಾವು ಕೇಳಬಾರ್ದು. ವಿ ಹ್ಯಾವ್ ಟು ಥಿಂಕ್ ಅವರ್ ಸೆಲ್ವ್ಸ್, ವಿ ಹ್ಯಾವ್ ಟು ಸಿ ದ ಸಿಚುವೇಶನ್, ವಿ ಹ್ಯಾವ್ ಟು ಅನಲೈಸ್, ವಿ ಹ್ಯಾವ್ ಟು ಡಿಸ್ಕ್ರಿಮಿನೇಟ್ ದ ಥಿಂಗ್ಸ್ ಪ್ರಾಪರ್ಲಿ. ಇದೆಲ್ಲ ನೋಡಿಕೊಂಡು ನಾವು ಆದಮೇಲೆ ಅದಕ್ಕೆ ನಾವು ಏನು ಅಡ್ವೈಸ್ ಮಾಡ್ತಾರೆ ಅಂದರೆ ಪ್ಯಾರೆಂಟ್ಸ್ಗೆ, ಡೋಂಟ್ ಪುಟ್ ಪ್ರೆಷರ್ ಆನ್ ಯುವರ್ ಚಿಲ್ಡ್ರನ್ಸ್ ಜಸ್ಟ್ ಬಿಕಾಸ್ ಯುವರ್ ನೈಬರ್ಸ್, ಯುವರ್ ರಿಲೇಟಿವ್ಸ್, ಫ್ರೆಂಡ್ಸ್ ದೇರ್ ಚಿಲ್ಡ್ರನ್ಸ್ ಆರ್ ಇನ್ ಹೈಯರ್ ಅಕಾಡೆಮಿಕಲ್ ಪೊಸಿಷನ್. ಅವರಿದ್ದಾರೆ ಅಂತ ನಮ್ಮ ಮಕ್ಕಳಿಗೆ ನಾವು ಸ್ಟ್ರೆಸ್ ಕೊಡಬಾರ್ದು, ನಾವು ಪ್ರೆಷರ್ ಕೊಡಬಾರ್ದು. ಸೊ ಅವರು ಡಾಕ್ಟ್ರ್ ಆಗಿಬಿಟ್ಟಿದ್ದಾರೆ,
ಅವರು ಲೆಕ್ಚರರ್ಸ್ ಆಗಿಬಿಟ್ಟಿದ್ದಾರೆ, ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟಿದ್ದಾರೆ, MS ಓದಿದ್ದಾನೆ, ಅದು ಅಲ್ಲೋಗಿದ್ದಾನೆ ಇಲ್ಲೋಗಿದ್ದಾನೆ ಅಂತ ನಮ್ಮ ಮಕ್ಕಳಿಗೆ ನಾವು ಯಾವತ್ತೂ ಸ್ಟ್ರೆಸ್ ಕೊಡಬಾರ್ದು. ಅದು ನಮ್ಮ ಮೈಂಡ್ ಹೇಳುತ್ತೆ, ಅವ್ರು ಮಾಡಿದ್ದಾನೆ ಇವ್ನು ಮಾಡಿದ್ದಾನೆ ನಮ್ಮ ಮಕ್ಳು ಯಾಕೆ ಮಾಡಬಾರ್ದು ಅಂತ ನಮಗೆ ಅನಿಸುತ್ತೆ. ಅವಾಗ ನಾವೇನು ಮಾಡಬೇಕಂದ್ರೆ, ಅವ್ರು ಮಾಡಿದ್ದಾರೆ ಬಿಕಾಸ್ ಹಿ ಹ್ಯಾಸ್ ದ ಕೆಪಬಿಲಿಟಿ, ಟ್ಯಾಲೆಂಟ್ಸ್ and the source of information is right, because maybe his previous birth will be, he has done a good deeds in his previous birth. So ಅದರಿಂದ there are so many things to be considered. ಅದರಿಂದ we have to see the psychophysical nature of the particular soul. ಸೊ ಒಂದೊಂದು ಅವರ ಸ್ವಭಾವನೂ ನಾನು ನೋಡಬೇಕಾಗುತ್ತೆ. ಇವನಿಗೆ ನಿಜವಾಗಿ ಇದೆಲ್ಲ ಹೇಳಿದ್ರೆ ಇವನಿಗೆ ಕೆಪಬಲ್ ಇದೆಯಾ, ಇವನಿಗೆ ಕೆಪಾಸಿಟಿ ಇದೆಯಾ, ಇವನು ಹ್ಯಾಂಡಲ್ ಮಾಡೋಷ್ಟು ಒಂದು ಇವನಿಗೆ ಈಸ್ ಬ್ರೈನಿ ಆರ್ ನಾಟ್, ಅವ್ನಿಗೆ ಅಷ್ಟು ಇಂಟೆಲಿಜೆನ್ಸ್ ಇದೆಯಾ ಅಂತ ನಾವು ನೋಡ್ಕೋಬೇಕು. ಸೊ ಅದನ್ನು ನೋಡಿಬಿಟ್ಟು ಅದಾದಮೇಲೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕೇ ಹೊತ್ತು, ಇಫ್ ಈಸ್ ನಾಟ್ ಇಂಟ್ರೆಸ್ಟೆಡ್, ಇಫ್ ಈಸ್ ನಾಟ್ ಡೆಡಿಕೇಟೆಡ್, ವಿ ಶುಡ್ ನಾಟ್ ಪುಟ್ ಎ ಪ್ರೆಷರ್ ಆನ್ ಹಿಮ್. ಅವ್ರ ಮೇಲೆ ನಾವು ಇದು ಮಾಡಲೇಬಾರ್ದು. ಸೊ ಅವ್ರ ಇಷ್ಟಕ್ಕೆ ನಾವು ಅವ್ರನ್ನ ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಗಿವ್ ದ ಇಂಟೆಲಿಜೆನ್ಸ್ ಫಾರ್ ದೆಮ್. ಯು ಹ್ಯಾವ್ ಟು ಗಿವ್ ದ ರೈಟ್ ಇನ್ಫಾರ್ಮೇಷನ್ ಆ್ಯಂಡ್ ದ ರೈಟ್ ಸೋರ್ಸ್ ಆ್ಯಂಡ್ ದ ಜೆನ್ಯೂನ್ ಮೂಮೆಂಟ್ಸ್ ನಾವು ಮಾಡಬೇಕಾಗಿ ಬರುತ್ತೆ. ನಮ್ಮ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡಿಬಿಟ್ಟು ಅವ್ರಿಗೆ ತಕ್ಕಂತೆ ನಾವು ಕೊಡಬೇಕಾಗುತ್ತೆ, ಸಿಚುವೇಶನ್ಸ್ ತಕ್ಕಂತೆ, ಟೈಮ್ ಪ್ಲೇಸ್ ಸರ್ಕಮ್ಸ್ಟಾನ್ಸ್ ನೋಡಿ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಮೈಂಡು ಕೆಲಸ ಮಾಡುತ್ತೆ. ಅದಕ್ಕೆ ಮೈಂಡ್ನ ಏನು ಮಾಡಬೇಕು, ನಾವು ಕೆಲಸ ಮಾಡೋಕ್ಕೆ ಬಿಡಬಾರ್ದು. ವಿ ಶುಡ್ ನಾಟ್ ಫೋಕಸ್ ಆನ್ ದ ಮೈಂಡ್, ವಿ ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಬೈ ಯೂಸಿಂಗ್ ಇಂಟೆಲಿಜೆನ್ಸ್. ಸೊ ಇಂಟೆಲಿಜೆನ್ಸ್ನ ಹೇಗೆ ನಾವು ಅದನ್ನು ಹೇಗೆ ನಾವು ಸ್ಟ್ರೆಂಥನ್ ಮಾಡೋದು ಅಂತ ಹೇಳಿದ್ರೆ, ಈಗ ನಾನು ಹೇಳಿದ ಎಕ್ಸಾಂಪಲು, ಆ ಚಾರಿಯಟ್ನ ಡ್ರೈವರ್ ಬಂದು ಇಂಟೆಲಿಜೆನ್ಸ್ಗೆ ಕಂಪೇರ್ ಮಾಡಿದ್ದಾರೆ. ಅವನು ಹಾರ್ಸಸ್ನ ಕಂಟ್ರೋಲ್ ಮಾಡೋಷ್ಟು ಟ್ಯಾಲೆಂಟ್ ಅವನಿಗಿರಬೇಕು. ಅದನ್ನ ಹಾರ್ಸಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹಗ್ಗನ ಮೈಂಡ್ನ ಬಿಟ್ಬಿಡ್ತಾನೆ. ಹಿ ವಿಲ್ ಲೆಟ್ ಲೂಸ್ ರೋಪ್ಸ್. ಆಗ 5 ಕುದುರೆ ಏನಾಗುತ್ತೆ ಅಂದರೆ, ಇಟ್ ವಿಲ್ ಗೋ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್ಸ್. ಯಾಕಂದರೆ ಮೈಂಡ್ ಏನು ಮಾಡುತ್ತೆ ಅಂದರೆ, ಇಟ್ ಗಿವ್ಸ್ ಡಜನ್ ಡೆಸಿಷನ್ಸ್ ಫಾರ್ ಯು. 12 ವಿಧವಾದ ಒಂದು ಡೆಸಿಷನ್ಸ್ ಕೊಡ್ತಾ ಇರ್ತಾನೆ. ಹಿಂಗೆ ಆ ಥರ ಮಾಡು, ಈ ಥರ ಮಾಡು, ಆ ಥರ ಮಾಡು, ಅಲ್ಲೋಗು ಇಲ್ಲೋಗು, ಅವ್ನು ಮಾಡ್ದಂಗೆ ಮಾಡು, ಇದನ್ನು ನೋಡು ಅದನ್ನು ನೋಡು. ಸೊ ಈ ಥರ ಡಿಫ್ರೆಂಟು ವೇರಿಗೇಟೆಡ್ ಡೆಸಿಷನ್ಸ್ ನಮಗೆ ಕೊಡ್ತಾ ಇರುತ್ತೆ. ಅದಕ್ಕೆ ಇಂಟೆಲಿಜೆನ್ಸ್ನ ನಾವು ಸ್ಟ್ರೆಂಥನ್ ಮಾಡಬೇಕು. ಸೊ ಇಂಟೆಲಿಜೆನ್ಸ್ ಸ್ಟ್ರೆಂಥನ್ ಮಾಡೋದಕ್ಕೆ ಡ್ರೈವರ್ ತುಂಬ ಇದು ಚಮತ್ಕಾರವಾಗಿರಬೇಕು. ಸೊ ಇಲ್ಲಿ ತುಂಬ ಈಗ ನಾವು ನೋಡ್ಬೋದು ಸ್ಟೂಡೆಂಟ್ಸ್ನ, ಚಿಲ್ಡ್ರನ್ಸ್ ನಾವು ನೋಡ್ಬೋದು. ಚಿಲ್ಡ್ರನ್ಸ್ ಆಲ್ವೇಸ್ ದೇ ವಾಂಟ್ ಟು ಪ್ಲೇ, ಆಲ್ವೇಸ್ ದೇ ವಾಂಟ್ ಟು play, always they want to have a pleasure. So that is children's mood, our mind ಆ ಥರ ಇರುತ್ತೆ. Even Bhagavatam also says that our mind is like a small children's ಅಂತ ಹೇಳ್ತಾರೆ. ಸೊ ಚಿಲ್ಡ್ರನ್ಸ್ ಮೈಂಡ್ ಬಂದು ಯಾವಾಗಲೂ ವೇವರಿಂಗ್ ಆಗಿರುತ್ತೆ. ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅದನ್ನ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ, ಅದನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಕೆಲಸಕ್ಕೆ ಹೋಗ್ತಾರೆ. ಸೊ ಒಂದು ಫಿಕ್ಸೆಡ್ ಮೈಂಡ್ ಅವ್ರ ಹತ್ರ ಇರೋದಿಲ್ಲ, ಒಂದು ಫಿಕ್ಸೆಡ್ ಕಾನ್ಷಿಯಸ್ನೆಸ್ಸು ಅವ್ರ ಹತ್ರ ಇರೋದಿಲ್ಲ. ಒಂದೊಂದು ಸೆಕೆಂಡ್ಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗೆ ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಆ್ಯಂಡ್ ಆಲ್ಸೋ ಅವರ್ ಮೈಂಡ್ ಈಸ್ ಕಂಪೇರ್ಡ್ ಟು ಡ್ರಂಕನ್ ಮಂಕಿ ಅಂತ ಹೇಳ್ತಾರೆ. ಸೊ ಒಂದು ವಿ ಆಲ್ ನೋ ದಟ್ ದ ಮಂಕಿ ಇಟ್ ಸೆಲ್ಫ್ ಈಸ್ ವೇವರಿಂಗ್ ಮೈಂಡ್. ಇಫ್ ಯು ಗಿವ್ ಸಮ್ ಡ್ರಿಂಕ್ಸ್ ಫಾರ್ ದಟ್, ಅದು ಏನಾಗುತ್ತೆ, ಇನ್ನೂ ಮೋಸವಾಗಿರುತ್ತೆ, ಇನ್ನೂ ತುಂಬ ಹೀನವಾಗಿರುತ್ತೆ. ಕೋತಿನೇ ಏನೋ ಚಂಚಲವಾಗಿರುತ್ತೆ, ನಮಗೆ ಗೊತ್ತು. ಮಂಕ ಬಂದು ತುಂಬ ಚಂಚಲ. ಅವನಿಗೆ ನಾವು ಇದು ಎಂಡನೋ ಸಾರಾಯೋ ಕುಡಿಸ್ಬಿಟ್ರೆ, ಲಿಕ್ಕರ್ ಏನೋ ಕುಡಿಸ್ಬಿಟ್ರೆ ಇನ್ನೂ ತುಂಬ ಸೂಪರ್ ಚಂಚಲ ಆಗಿಬಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ಮೈಂಡು ಅಷ್ಟೊಂದು ತುಂಬ ಅನ್ಕಂಟ್ರೋಲ್ಡ್ ಮೈಂಡ್ನಿಂದ ಏನಾಗುತ್ತೆ ಅಂತ ಹೇಳ್ತಾರೆ ಅಂದರೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ನಮಗೆ ವಿಶ್ವಾಸ ಹೊರಟೋಗ್ಬಿಡುತ್ತೆ, ಆಮೇಲೆ ನಂಬಿಕೆ ಹೊರಟೋಗ್ಬಿಡುತ್ತೆ, ಮತ್ತು ಪ್ರಮಾದ ಅಂತ ಹೇಳ್ತಾರೆ, ಹುಚ್ಚರ ಥರ ಹಾಡ್ಬಿಡ್ತೀವಿ ನಾವು. ಆಮೇಲೆ ಡಿಪ್ರೆಷನ್ನು, ತುಂಬ ಒತ್ತಡ ಆಗ್ಬಿಡುತ್ತೆ ನಮಗೆ, ಸ್ಟ್ರೆಸ್ಸು ಮತ್ತು ಹೈಪರ್ ಟೆನ್ಷನ್. ಕೆಲವು ಮಕ್ಕಳು ನೀವು ನೋಡ್ಬೋದು, 1 ಸೆಕೆಂಡ್ ಅವ್ರು ಸುಮ್ಮನೆ ಇರಲ್ಲ. ಒಂದು ಕೆಲಸದಿಂದ ಇನ್ನೊಂದು ಕೆಲಸದಿಂದ ಇನ್ನೊಂದು ಕೆಲಸ ಮಾಡ್ತಾರೆ. ಅದನ್ನು ಹೋಗಿ ಟಚ್ ಮಾಡ್ತಾನೆ, ಒಂದು ಕಬೋರ್ಡ್ಗೆ ಹೋಗ್ತಾನೆ, ಅದರಲ್ಲಿರೋದೆಲ್ಲ ತೆಗಿತಾನೆ, ಮತ್ತು ಕೆಡೆ ಹಾಕ್ತಾನೆ, ಮತ್ತು ಅದನ್ನು ಸೇರಿಸ್ತಾನೆ, ಮತ್ತು ಇನ್ನೊಂದು ಕಡೆ ಹೋಗ್ತಾನೆ, ಒಂದು ಟೇಬಲ್ನ ಪುಷ್ ಮಾಡ್ತಾನೆ, ಇನ್ನೊಂದು ಗ್ಲಾಸ್ನ ಹೊಡೆದು ಕೆಡೆ ಹಾಕ್ತಾನೆ, ಏನೇನೋ ಸಿಕ್ಕದಂಗೆಲ್ಲ ಮಾಡ್ತಾ ಇರ್ತಾನೆ. 1 ಸೆಕೆಂಡ್, ಅದು ಆ್ಯಕ್ಚುಲಿ ಇಟ್ ಈಸ್ ಒನ್ ಟೈಪ್ ಆಫ್ ಎ ಡಿಸೀಸು. ಎಲ್ಲದಕ್ಕೂ ಸೂಪರ್ ಆ್ಯಕ್ಟಿವ್ ಆಗಿರ್ತಾನೆ ಅವನು. ಸೊ ಸೂಪರ್ ಆ್ಯಕ್ಟಿವ್ ಅಂದರೆ ಅವ್ನು ಏನು ಮಾಡ್ತಾನೆ ಅವನೇ ಗೊತ್ತಿಲ್ಲ. 1 ಸೆಕೆಂಡ್ ಸುಮ್ಮನೆ ಇರಲ್ಲ, ಏನೋ ಕೆಲಸ ಮಾಡ್ತಾನೆ ಇರ್ತಾನೆ. ದಟ್ ಈಸ್ ಬಿಕಾಸ್ ಆಫ್ ಅನ್ಕಂಟ್ರೋಲ್ಡ್ ಮೈಂಡ್. ಅದೇ ಥರ ಇದು ಈ ಅನ್ಕಂಟ್ರೋಲ್ಡ್ ಮೈಂಡಿಂದ ಇಟ್ ಈಸ್ ಡ್ಯಾಮೇಜ್ ಟು ಒನ್ ಸೆಲ್ಫ್, ಸೊಸೈಟಿ ಆ್ಯಂಡ್ ಆಲ್ಸೋ ಫ್ಯಾಮಿಲಿ. ಸಮಾಜಕ್ಕೆ ಮತ್ತು ನಮ್ಮ ಪರಿವಾರಕ್ಕೆ ಅವ್ರಿಗೂ ತುಂಬ ಅದು ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದು ವೀಕೆಂಡ್ ಮೈಂಡಿಂದ ತುಂಬ ಡಿಸ್ಟರ್ಬೆನ್ಸು,
ಸೆನ್ಸಸ್ ಬಂದು ಕಂಟ್ರೋಲ್ ಇರಲ್ಲ. ಬಿಕಾಸ್ ವೆನ್ ಮೈಂಡ್ ಈಸ್ ನಾಟ್ ಕಂಟ್ರೋಲ್ ಸೆನ್ಸಸ್ ವಿ ಕೆನಾಟ್ ಕಂಟ್ರೋಲ್ ದ ಸೆನ್ಸಸ್ ಆಲ್ಸೋ. ಯಾಕಂದರೆ ಸೆನ್ಸಸ್ಗೆ ಮಾಸ್ಟ್ ಯಾರು ಅಂದರೆ ಮೈಂಡು. ಸೊ ಮೈಂಡು ಕಂಟ್ರೋಲ್ ಇರಬೇಕಂದ್ರೆ ವಿ ಹ್ಯಾವ್ ಟು ಸ್ಟ್ರೆಂಥನ್ ದ ಇಂಟೆಲಿಜೆನ್ಸ್. ಸೊ ಲಸ್ಟಿ ಆ್ಯಕ್ಟಿವಿಟೀಸು ಮತ್ತು ಗ್ಯಾಂಗ್ ರೇಪ್ಸು, ಮರ್ಡರಸ್ಸು, ಅಸ್ಯಾಸಿನೇಷನ್ಸು ಇದೆಲ್ಲ ಆಗ್ತಾ ಇರೋದು ಕಾರಣ ಏನು ಅಂದರೆ ಮೈಂಡು. ಸೊ ದಿ ಹೋಲ್ ಗೌರ್ಮೆಂಟ್ ಈಸ್ ನಾಟ್ ಫೋಕಸಿಂಗ್ ಆನ್ ಒನ್ಸ್ ಓನ್ ಮೈಂಡ್. ಸೊ ಮನಸ್ಸಿನ ಮೇಲೆ ಯಾರೂ ಸಾಕಷ್ಟು ಶಿಕ್ಷಣ ಕೊಡ್ತಾ ಇಲ್ಲ. ಸಾಕಷ್ಟು ಶಿಕ್ಷಣ ಕೊಟ್ಬಿಟ್ರೆ ಈವನ್ ಗೌರ್ಮೆಂಟ್ ಕೂಡ ದೇ ಕ್ಯಾನ್ ವರ್ಕ್ ವೆರಿ ಎಫೆಕ್ಟಿವ್ಲಿ. ದೇ ಕ್ಯಾನ್ ಗಿವ್ ಎ ವೆರಿ ಗುಡ್ they can make very good citizens, they can produce very good citizens because of the weakened government. Why there is a weakened government? Because mind is not controlled. The particular person who is governing the activities, his mind is not controlled. ಅದಕ್ಕೆ ನಾವು ನೋಡ್ಬೋದು ದೇಶದಲ್ಲಿ ಎಲ್ಲಿ ನೋಡಿದ್ರೇನು ರೇಪ್ಸ್ ಆಗೋದು, ಮತ್ತು ಎಲ್ಲಿ ನೋಡಿದ್ರೇನು ಜಗಳ, ಮತ್ತು ಇದೇನದು ವಾರ್ಸು ಇದೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಮೈಂಡ್, ಅನ್ಕಂಟ್ರೋಲ್ಡ್ ಮೈಂಡ್. ಸೊ ಈ ಮೈಂಡ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಭಗವದ್ಗೀತೆಯಲ್ಲಿದೆ. ಆದರೆ ಜನ ಅನ್ಫಾರ್ಚುನೇಟ್ಲಿ ನೋ ಒನ್ ವಾಂಟ್ಸ್ ಟು ಟೇಕ್ ದ ಶೆಲ್ಟರ್ ಆಫ್ ಭಗವದ್ಗೀತಾ. ನೋಡಿ, ಪಾಂಡವರಿಗೆ ನಾವು ನೋಡ್ಬೋದು ಪ್ರತಿಯೊಂದು ಹೆಜ್ಜೆಗೂ ಅವರಿಗೆ ಸಮಸ್ಯೆ, ಪ್ರತಿಯೊಂದು ಹೆಜ್ಜೆಗೂ ಸಮಸ್ಯೆ. ಇವರು ಯುಧಿಷ್ಠಿರ ಮಹಾರಾಜು ಗ್ಯಾಮ್ಲಿಂಗ್ ಆಡಿದ್ರು. ಸೊ ಗ್ಯಾಮ್ಲಿಂಗ್ ಆಡಿದ್ಮೇಲೆ ಎಲ್ಲ ಮಾರ್ಟಿಗೇಜ್ ಮಾಡಿಬಿಟ್ರು, ಹೆಂಡ್ತಿನೂ ಮಾರ್ಟಿಗೇಜ್ ಮಾಡಿಬಿಟ್ರು, ರಾಜ್ಯನೂ ಮಾರ್ಟಿಗೇಜ್ ಮಾಡಿಬಿಟ್ರು, ಕೊನೆಗೆ ವನವಾಸಕ್ಕೆ ಹೊರಟೋದ್ರು. ಸೊ ವನವಾಸಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲಿ ನೋಡಿದ್ರೂ ಕಷ್ಟನೇ ಅವ್ರಿಗೆ. ದುರ್ಯೋಧನ ಅಲ್ಲಿ ಅವ್ರಿಗೆ ಕಷ್ಟ, ಸಾಕಷ್ಟು ದುಃಖವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಹೊತ್ತು ಅವ್ರನ್ನ ಹೇಗಾದರೂ ರೆಸ್ಕ್ಯೂ ಮಾಡೋಣ ಅನ್ನೋ ಒಂದು ಭಾವನೆಯೇ ಅವನಿಗಿಲ್ಲ. ಸೊ ಅಲ್ಲೋದ್ರು ಲಕ್ಷಾಗ್ರಹ ಅಂತೇಳಿ ಅಲ್ಲಿ ಈ ವ್ಯಾಕ್ಸಲ್ಲಿ ಮಾಡಿರೋ ಒಂದು ದೊಡ್ಡ ಬಂಗ್ಲಾ ಕಟ್ಕೊಟ್ರು. ಸೊ ಅದನ್ನು ಜಸ್ಟು ಇನ್ಫ್ಲೇಮಬಲ್, ಅದು ಒಂದು ಸ್ಪಾರ್ಕು ಬೆಂಕಿ ಅದಕ್ಕೆ ಟಚ್ ಮಾಡಿದ್ರೆ ಸಾಕು, ಅದು ಅಂಟ್ಕೊಂಡ್ಬಿಡುತ್ತೆ, ಸುಟ್ಬಿಡುತ್ತೆ. ಅಂಥ ಒಂದು ಬಂಗ್ಲಾ ಅವ್ರಿಗೆ ಕಟ್ಕೊಟ್ಟು ಅವ್ರನ್ನೆಲ್ಲರನ್ನೂ ಹಿ ವಾಂಟ್ಸ್ ಟು ಕಿಲ್ ಎವ್ರಿ ಒನ್. ಸೊ ಈ ಥರ ಎಲ್ಲ ಮಾಡಿ ಆವಾಗಲೂ ಅವ್ರೇನು ಮಾಡಿದ್ರು, ದೇ ವೇರ್ ನಾಟ್ ಅಟ್ ಆಲ್ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದೇರ್ ಸ್ಟ್ರಾಂಗ್ ಕಂಟ್ರೋಲ್ಡ್ ಮೈಂಡ್. ಅವ್ರ ಮೈಂಡ್ ಕಂಟ್ರೋಲಿಂದ ಏನಾಗುತ್ತೆ, ಅವ್ರು ಯಾವುದಕ್ಕೂ ಡಿಸ್ಟರ್ಬೆನ್ಸೇ ಆಗಿಲ್ಲ. ಬಿಕಾಸ್ ಆಲ್ ದ ಟೈಮ್ ದೇ ವೇರ್ ರಿಮೆಂಬರಿಂಗ್ ಕೃಷ್ಣ, ಲೈಕ್ ಪ್ರಹ್ಲಾದ್ ಮಹಾರಾಜ್. ಆಮೇಲೆ ದ್ರೌಪದಿ 5 ಮಕ್ಕಳನ್ನ ಸಂಹರಣೆ ಮಾಡಿಬಿಟ್ರು, ಇವರು ವಧ ಮಾಡಿಬಿಟ್ರು. ಯಾರು, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಆವಾಗಲೂ ಅವ್ರಿಗೆ ನೋಡಿ, ದ್ರೌಪದಿ ಶಿ ವಾಸ್ ಏಬಲ್ ಟು ಕಂಟ್ರೋಲ್ ಹರ್ ಮೈಂಡ್. ಸೊ ಬಿಕಾಸ್ ಶಿ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಇಮೋಷನ್ಸ್ of the Ashwatthama's mother. Like me, she should not suffer like me ಅಂತ ಹೇಳ್ಬಿಟ್ಟು ಅರ್ಜುನ ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಅವ್ರನ್ನೇನೋ ಇದು ಮಾಡಬೇಡ ಅಂತ ಹೇಳ್ಬಿಡ್ತಾರೆ. ಅವ್ರನ್ನೇನೋ ಬಿಟ್ಬಿಟ್ಟು ಅಶ್ವತ್ಥಾಮನ ಬಿಟ್ಬಿಡು, ಯಾಕಂದರೆ ನಾನು ಪೈನ್ ತೊಗೊಳ್ಳೋ ಥರ ನನ್ನ ಸಹೋದರ ಅಶ್ವತ್ಥಾಮನ ತಾಯಿ ತೊಗೋಬಾರ್ದು ಅಂತ ಅದನ್ನು ಮೈಂಡನ್ನ ಕಂಟ್ರೋಲ್ ಮಾಡ್ಕೊತಾರೆ. ಆದರೆ ನೋಡಿ, ಕೌರವಾಸು ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಮೈಂಡು. they were doing all abominable activities. ಸೊ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು, ಪ್ರತಿಯೊಂದು ನಿತ್ಯ ಜೀವನದಲ್ಲಿ ನಾವು ನೋಡ್ಬೋದು ನಮ್ಮ ಮೈಂಡ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ತೀರಿ, ಹೇಗೆ ನಾವು ಕೆಲವು ಸಮಯದಲ್ಲಿ ನಿರ್ಧಾರ ತೊಗೊಳಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ, ಇದನ್ನೆಲ್ಲ ನಾವು ನೋಡ್ಬೋದು. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮೈಂಡ್ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ವಾಟ್ ವಿ ಪುಟ್ ಇನ್ಸೈಡ್ ಅವರ್ ಮೈಂಡ್ ಆ್ಯಂಡ್ ಹಾರ್ಟ್, ದ ಸೇಮ್ ಥಿಂಗ್ ವಿಲ್ ಕಮ್ ಔಟ್ಪುಟ್ ಅದೇ ಥರ ಬರುತ್ತೆ. ನಾವೇನು ಇನ್ಪುಟ್ ಹಾಕ್ತಿರೋ ಔಟ್ಪುಟ್ ಅದೇ ಬರುತ್ತೆ. ಅದಕ್ಕೆ ನಾವು ಇನ್ಪುಟ್ ಹಾಕುವಾಗ ವಿ ಶುಡ್ ಬಿ ವೆರಿ ಇಂಟೆಲಿಜೆಂಟ್. ಏನು ಇನ್ಪುಟ್ ನಾವು ಹಾಕ್ತಿರೋ ಅನ್ನೋದನ್ನು ನಾವು ತುಂಬ ಏನು ಹೇಳೋದಂದರೆ ರೀಸನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಮೋಷನ್ಸ್ ಲೀಡ್ಸ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫಿಕಲ್ಟೀಸ್ ಫಾರ್ ಅಸ್. ಸೊ ಇಮೋಷನ್ಸ್ನ ನಾವು ಯಾವತ್ತೂ ಪ್ರಿಯಾರಿಟಿ ಕೊಡಬಾರ್ದು. ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ರೀಸನಿಂಗ್. ಬಿಕಾಸ್ ಈವನ್ ಅನಿಮಲ್ಸ್ ಆಲ್ಸೋ ಹ್ಯಾವ್ ಟು ಸರ್ಟೈನ್ ಎಕ್ಸ್ಟೆಂಟ್ ರೀಸನಿಂಗ್ ಇದೆ. ಬಟ್ ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾಸ್ ಹೈ ರೀಸನಿಂಗ್ ಪವರ್ ಇರುತ್ತೆ ಅವ್ರಿಗೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೈಂಡ್ಗೆ ಅವರು ಕಾರಣ ನೋಡ್ತಾರೆ, ಇದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡೋದ್ರಿಂದ ನಮಗೆ ಇದರದ್ದು ಕಾನ್ಸಿಕ್ವೆನ್ಸಸ್ ಏನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡ್ತಾರೆ. ನೋಡಿ, ಒಂದು ಇದರಲ್ಲಿ ನಮ್ಮ ಫ್ರೆಂಡ್ ಮಗ ಒಬ್ಬ IIT ಓದ್ತಾ ಇದ್ದ ಪುಣೆಯಲ್ಲಿ.
ಅವನೇನು ಮಾಡ್ದ, ಇವರು ಕಷ್ಟಪಟ್ಟು ಪಾಪ ಅವನ್ನ ಸಮ್ ಅದರ್ ದೇ ವೇರ್ ಮ್ಯಾನೇಜ್ ಟು ಪುಟ್ ಇನ್ಸೈಡ್ ದ IIT ಪುಣೆನಲ್ಲಿ ಹೇಗೋ ಸೀಟ್ ತೊಗೊಂಡು ಅವನ್ನ ಅಲ್ಲಿ ಜಾಯಿನ್ ಮಾಡಿಸಿದ್ರು. ಇವ್ನು ಜಾಯ್ನ್ ಆದ. ಬಿಗಿನಿಂಗಲ್ಲಿ ಚೆನ್ನಾಗೇ ಇದ್ದ, ಆಮೇಲೆ ಹೋಗ್ತಾ ಹೀ ಫೆಲ್ ಇನ್ ಲವ್ ವಿತ್ ಒನ್ ಗರ್ಲ್. ಸೊ ಅವಳ ಮೇಲೆ ಇದು ಮಾಡಿಕೊಂಡು ಫಸ್ಟು ಸೆಮೆಸ್ಟ್ರಲ್ಲಿ ಈ ವಾಸ್ ದ ಟಾಪರ್. ಸೊ ಯಾರು ಅವನ ಐ ವಾಸ್ ಅನ್ಬೀಟಬಲ್, ನೋಬಡಿ ಕ್ಯಾನ್ ಮ್ಯಾಚ್ ಹಿಮ್, ಅಷ್ಟೊಂದು ಇಂಟೆಲಿಜೆಂಟ್ ಪರ್ಸನ್ನು. ಬಟ್ ಸಮ್ ಆರ್ ಅದರ್ ಹಿ ಫೆಲ್ ಇನ್ ಲವ್ ವಿತ್ ದಟ್ ಗರ್ಲ್. ಆಮೇಲೆ ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಸೊ ಕೊನೆಗೇನಾಯಿತು, ಸೆಕೆಂಡ್ ಸೆಮೆಸ್ಟರು 1 ಸಬ್ಜೆಕ್ಟ್ ಔಟು, ಥರ್ಡ್ ಸೆಮೆಸ್ಟರು 3 ಸಬ್ಜೆಕ್ಟ್ ಔಟು. ಫೈನಲಿ ಈ ವಾಸ್ ನಾಟ್ ಅಟ್ ಆಲ್ ಸಕ್ಸಸ್ಫುಲ್. ಸೊ ಅವಳು ಶಿ ಹಸ್ ಗಾನ್ ಟು US. ಅವಳು ಹೊರಟೋದು ಹೊರಗಡೆ ಅಮೇರಿಕಾ ಕೊಟ್ಟೋದು. ಇವನು ಥಿಂಕಿಂಗ್ ಆಫ್ ಹರ್, ಹಿ ಲಾಸ್ಟ್ ಎವ್ರಿಥಿಂಗ್, ಟೋಟಲ್ ಅಕಾಡೆಮಿಕ್ ಲೈಫೇ ಹೊರಟೋಯ್ತು ಅವನಿಗೆ ಬಿಕಾಸ್ ಆಫ್ ದ ಅನ್ಕಂಟ್ರೋಲ್ಡ್ ಮೈಂಡ್. ಯಾಕಂದರೆ ಈ ವಾಸ್ ನಾಟ್ ಏಬಲ್ ಟು ಫಿಗರ್ ಔಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅದಕ್ಕೆ ಹೇಳ್ತಾರೆ ದೆರ್ ಈಸ್ ಅ ಏಜ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಈವನ್ ಟು ಗೆಟ್ ಮ್ಯಾರಿಡ್ ಆಲ್ಸೋ ದೆರ್ ಈಸ್ ಅ ಏಜ್ ಆಫ್ಟರ್ 25, 26, 27. ದಟ್ ಈಸ್ ದ ರೈಟ್ ಏಜ್ ಫಾರ್ ಅಸ್. ಅಕಾಡೆಮಿಕ್ ಸ್ಟಡೀಸಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ವಿ ಶುಡ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಅಕಾಡೆಮಿಕ್ಸ್. ಬೇರೆ ಯಾವುದ್ರ ಮೇಲೂ ಅಕಾಡೆಮಿಕ್ಸ್ ಆ್ಯಂಡ್ ಸ್ಪಿರಿಚುವಾಲಿಟಿ ಇದೆರಡು ನಾವು ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಅಕಾಡೆಮಿಕ್ಸ್ ಕ್ಯಾನ್ ಬಿ ಸಮ್ಟೈಮ್ಸ್ ಇಟ್ ಗಿವ್ಸ್ ಲಾಟ್ ಆಫ್ ಸ್ಟ್ರೆಸ್. ವಿ ಕೆನಾಟ್ ಹ್ಯಾಂಡಲ್ ದ ಥಿಂಗ್ಸ್ ಪ್ರಾಪರ್ಲಿ ಇನ್ ಅ ರೈಟ್ ಟೈಮ್ ಇನ್ ಅ ರೈಟ್ ಪ್ಲೇಸ್. ಅದಕ್ಕೆ ನಮಗೆ ಸಮ್ ಬ್ಯಾಕಿಂಗ್ ಈಸ್ ನೀಡೆಡ್ ಫಾರ್ ಅಸ್. ಹೆಂಗೆ ಪ್ರತಿಯೊಂದು ಸಿಸ್ಟಮ್ಗೂ ಪ್ರತಿಯೊಂದು ಡಿಜಿಟಲ್ಸ್ಗೂ ಬ್ಯಾಟ್ರಿ ಬ್ಯಾಕಪ್ ಇರುತ್ತೋ ಆ ಥರ ನಮಗೆ ಸ್ಪಿರಿಚುವಲ್ ಬ್ಯಾಕಪ್ ಇರಬೇಕು. ಆ ಸ್ಪಿರಿಚುವಲ್ ಬ್ಯಾಕಪ್ ಇದ್ದರೆ ಏನಾಗುತ್ತೆ ಅಂದರೆ ಇಟ್ ಈಸ್ ಲೈಕ್ ಎ ಫೆನ್ಸಿಂಗ್ ಫಾರ್ ಅ ಲ್ಯಾಂಡ್, ಫಾರ್ ಎ ಸೇಫ್ಟಿ ಲ್ಯಾಂಡ್. ನಮ್ಮ ಲ್ಯಾಂಡ್ನ ನಾವು ಸೇಫ್ಟಿ ಮಾಡಬೇಕಂದ್ರೆ ವಿ ನೀಡ್ ಎ ಫೆನ್ಸಿಂಗ್ ಫಾರ್ ದಟ್. ಸೊ ಅದಕ್ಕೆ ಈ ಮೈಂಡ್ನ ಇದಕ್ಕೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಫೆನ್ಸಿಂಗ್ ಫಾರ್ ದಟ್. ದಟ್ ಫೆನ್ಸಿಂಗ್ ಈಸ್ ಇಂಟೆಲಿಜೆನ್ಸ್. ಆ ಇಂಟೆಲಿಜೆನ್ಸ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಸ್ಪಿರಿಚುವಾಲಿಟಿ ಫಾರ್ ದಟ್. ವಿ ಹ್ಯಾವ್ ಟು ಟೇಕ್ ಅಪ್ ದ ಶೆಲ್ಟರ್ ಆಫ್ ದ ಸ್ಪಿರಿಚುವಾಲಿಟಿ. ಸೊ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಅಕಾಡೆಮಿಕ್ಸ್ನು ನಾವು ಒಂದು ಕೊಲ್ಯಾಪ್ಸ್ ಆಗಿಬಿಡ್ತೇವೆ ಒಂದು ಸಲ. ಸೊ ಯಾಕಂದರೆ ಟೂ ಮಚ್ ಆಫ್ ಸಿಲೆಬಸ್ಸು, ಕಾಂಪ್ಲಿಕೇಶನ್ಸು, ಸ್ಟ್ರೆಸ್ಸು, ಕಾಂಪಿಟೇಷನ್ನು ಇದೆಲ್ಲ ಇರುವಾಗ ಏನಾಗುತ್ತೆ ಅಂದರೆ ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮಗೇನಾದರೂ ಏನು ಬೇಕು ಅಂದರೆ ಡಿವೋಟೀಸ್ ಅಸೋಸಿಯೇಷನ್ ಬೇಕಾಗುತ್ತೆ, ಸತ್ಸಂಗ ಬೇಕಾಗುತ್ತೆ. ಸೊ ವೀಕ್ಲಿ ಒನ್ಸು ಆರ್ ವೀಕ್ಲಿ ಟ್ವೈಸು ಶ್ರೀಲ ಪ್ರಭುಪಾದ್, ದ ಫೌಂಡರ್ ಆಫ್ ಇಸ್ಕಾನ್, ಸೇಸ್ ಯು ನೀಡ್ ಟು ಟೇಕ್ ಡಿವೋಟೀಸ್ ಅಸೋಸಿಯೇಷನ್ ಟು ಕಂಟ್ರೋಲ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಕಾನ್ಷಿಯಸ್ ಬಂದು ತುಂಬ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಅದಕ್ಕೆ ಇಲ್ಲಿ ಮೈಂಡ್ನ ಕಂಟ್ರೋಲ್ ಮಾಡೋದಕ್ಕೆ ಕಥೋಪನಿಷತ್ತಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಡ್ತಾರೆ. ಏನು ಎಕ್ಸಾಂಪಲ್ಸ್ ಕೊಡ್ತಾರೆ ಅಂದರೆ ಅದು ಇನ್ನೊಂದು ಚಾಣಕ್ಯ ನೀತಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಫೇಮಸ್ಸು. ಶ್ರೀಲ ಪ್ರಭುಪಾದ್ ಆಲ್ವೇಸ್ ಕೋರ್ಸ್ ಚಾಣಕ್ಯ ನೀತಿಸ್. ಅವರ ಮಾರಲ್ ಇನ್ಸ್ಟ್ರಕ್ಷನ್ಸ್ನ ಯಾವಾಗಲೂ ತಗೋ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯ ಬಂದು ಹಿ ಹ್ಯಾಸ್ ಟು ಹ್ಯಾಂಡ್ಲ್ 8 ಥಿಂಗ್ಸು, 8 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಒಂದು ಕಾಮಂ ಮತ್ತು ಕ್ರೋಧ, ಲೋಭಂ, ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಶೃಂಗಾರ, ಅತಿನಿದ್ರಾ, ಅತಿಸೇವಾ. ಸೊ ಈ ಒಂದು 8 ಪಾಯಿಂಟ್ ಪ್ರೋಗ್ರಾಮ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕಾಮ ಈಸ್ ವೆರಿ ಡೇಂಜರಸ್. ಸೊ ಡಿಸೈರ್ಸ್, ಸೊ ಅಕಾಮ ಸರ್ವಕಾಮ ಮೋಕ್ಷಕಾಮ ಉದಾರತೆ. ಪ್ರತಿಯೊಂದು ಏನಾಗುತ್ತೆ ಅಂದರೆ ನಮಗೆ ಡಿಸೈರಿಂದನೇ ನಮಗೆ ತೊಂದರೆ ಆಗೋದು. ಸೊ ಆ ಡಿಸೈರ್ಸ್ ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ವಿ ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಇನ್ ಅವರ್ ಲೈಫ್. ನಾನು ಹೇಳಿದ್ನಲ್ಲ ಈಗ ಕಾಲೇಜ್ ಸ್ಟೂಡೆಂಟು, ಬಿಕಾಸ್ he had a lusty activities in his mind, so he was not able to successful. Earlier, before that, he was a topper in the college in the first semester. So that has not been because since he was having he was lacking with all this he was lacking with intelligence, the proper intelligence, so he was not able to successful. ಸೊ ಈ ಡಿಸೈರ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬೇಕಾದಷ್ಟು ತೊಂದರೆಗಳು ಕೊಟ್ಬಿಡುತ್ತೆ. ನಮಗೆ ನಮ್ಮ ಮೈಂಡ್ನ ನಾವು ಕಂಟ್ರೋಲ್ ಮಾಡಿದಿರ ಆ ಡಿಸೈರ್ಸ್ ಮೇಲೆ ನಾವು ಫೋಕಸ್ ಮಾಡಿ ವಿ ವಿಲ್ ಲೂಸ್ ಅವರ್ ಟೈಮ್, ವಿ ವಿಲ್ ಲೂಸ್ ಅವರ್ ಎನರ್ಜಿ, ವಿ ಲೂಸ್ ಎವ್ರಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಅದಕ್ಕೆ ಡಿಸೈರ್ಸ್ ತುಂಬ ನಮ್ಮನ್ನೇನು ಮಾಡುತ್ತೆ ಅಂದರೆ ಕಾಡ್ತಾ ಇರುತ್ತೆ. ಅದು ಇದನ್ನು ಮಾಡು, ಇದನ್ನು ಅನುಭವಿಸು ಅಂತ. ಸೊ ದಿ ಡಿಸೈರ್ ಶುಡ್ ಬಿ ದೇರ್, ಬಟ್ ಇಟ್ ಶುಡ್ ಬಿ ವೆರಿ ಲಿಮಿಟೆಡ್ ಆ್ಯಂಡ್ ಇಟ್ ಶುಡ್ ಬಿ ರೀಸನಬಲ್. ಸೊ ರೀಸನಬಲ್ ಆಗಿರಬೇಕು.
ನಾವು ಉಪದೇಶಾಮೃತದಲ್ಲಿ ಹೋದರೆ ಅದರಲ್ಲಿ ಹೇಳಿದ್ದಾರೆ ರೂಪ ಗೋಸ್ವಾಮಿ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇದೆ ಅಂತ ಹೇಳ್ತಾರೆ. ಈವನ್ ನಿದ್ರೆ ಹೋಗೋದಕ್ಕೂ ಒಂದು ಲಿಮಿಟ್ ಇದೆ, ಊಟ ಮಾಡೋದಕ್ಕೂ ಪ್ರಸಾದ ತೊಗೊಳೋಕ್ಕೂ ಒಂದು ಲಿಮಿಟ್ ಇದೆ. ಆ ಥರ ನಮ್ಮ ಸೆನ್ಸಸ್ನ ನಾವು ಕಂಟ್ರೋಲ್ ಮಾಡ್ಕೊಳ್ದೇ ಇದ್ದರೆ ವೆನ್ ಇಟ್ ಕ್ರಾಸಸ್ ದ ಲಿಮಿಟ್ಸ್ ವಿ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಸೊ ಅದಕ್ಕೆ ಈ ಕಾಮನ ಕೊನೆಗೆ ಆ ಸ್ಟೂಡೆಂಟ್ಗೆ ಏನಾಯಿತು ಅಂತ ಹೇಳಿದ್ರೆ, ಹಿ ಹ್ಯಾಸ್ ಗಾಟ್ ದ ಸರ್ಟಿಫಿಕೇಟ್ NFT, ಅಂದರೆ ಏನಂದರೆ ನಾಟ್ ಫಿಟ್ ಫಾರ್ ಟೆಕ್ನಾಲಜಿ ಅಂತ ಒಂದು ಡಿಗ್ರಿ ಬಂತು ಅವನಿಗೆ ಕೊನೆಗೆ. ಸೊ IIT ಡಿಗ್ರಿ ಅದನ್ನು ಪಡೆದಿರ ಅವನೇನಾಗುತ್ತೆ, ಇಂಥ ಡಿಗ್ರಿನ ಪಡ್ಕೊಬೇಕಾಗುತ್ತೆ ಬಿಕಾಸ್ ಆಫ್ ದ ಕಾಮ. ಸೊ ನೆಕ್ಸ್ಟು, ವೆನ್ ಡಿಸೈರ್ಸ್ ಆರ್ ನಾಟ್ ಫುಲ್ಫಿಲ್ಡ್, ವಾಟ್ ಹ್ಯಾಪನ್ಸ್? ಎನಿಬಡಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್, ವೆರಿ ಈಸಿ. ವೆನ್ ಅವರ್ ಡಿಸೈರ್ಸ್ ಆರ್ ನಾಟ್ ಫುಲ್ಫಿಲ್ಡ್, when we crave for something, when it is not achieved, when it is not successful, what is the next thing, what is the next consequences? Next ಏನಾಗುತ್ತೆ ನಮಗೆ? ಯಾರಾದರೂ ಟ್ರೈ ಮಾಡ್ತೀರಾ? ಎಕ್ಸಾಕ್ಟ್ಲಿ ರೈಟ್. ವೆರಿ ನೈಸ್ ಟು ರಿಮೈಂಡ್ ದಿಸ್ ಶ್ಲೋಕ. ಕಾಮಯೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ ಹೇಳ್ತಾ ಇದ್ದಾರೆ ಗೀತನಲ್ಲಿ. ಸೊ ವೆನ್ ಅವರ್ ಡಿಸೈರ್ಸ್ ಆರ್ ನಾಟ್ ಫುಲ್ಫಿಲ್ಡ್, ಇಮಿಡಿಯೇಟ್ಲಿ ವಿ ಗೆಟ್ ದ ಕ್ರೋಧ, ವಿ ಗೆಟ್ ಆ್ಯಂಗರ್. So in English they say, so there is a slogan, anger is one letter of danger ಅಂತ ಹೇಳ್ತಾರೆ. ಸೊ ನಾವು ನಮ್ಮ ಆಸೆಗಳು ಯಾವಾಗ ನೆರವೇರಲಿಲ್ವೋ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಕೋಪ ಬರುತ್ತೆ ನಮಗೆ. ಸೊ ಆ ಕೋಪದಿಂದ ಏನು ಮಾಡ್ತಾರೆ, ಲಾಟ್ ಆಫ್ ರಾಬರೀಸ್, ಲಾಟ್ ಆಫ್ ಅಸಾಸಿನೇಷನ್ಸ್, ಲಾಟ್ ಆಫ್ ಮರ್ಡರ್ಸ್. ಸೊ ಲಾಟ್ ಆಫ್ ರಾಬರಿ ಆ್ಯಕ್ಟ್ ನಡೆಯೋದೇ ಇದರಿಂದಾನೆ. ಸೊ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಸೊ ಈಗ ಒಂದು ಕಡೆ ಹೋಗ್ತಾನೆ, ಅಲ್ಲಿ ಅವನಿಗೆ ಕಳ್ತನ ಮಾಡೋಕ್ಕಾಗಲಿಲ್ಲ ಅಂದರೆ ಅವನೇನು ಮಾಡ್ತಾನೆ, ಅವ್ರನ್ನ ಏನು ಮಾಡೋದಕ್ಕೂ ಅವ್ನು ರೆಡಿಯಾಗಿರ್ತಾನೆ. ಅಲ್ಲಿರೋ ಹೌಸ್ ಓನರ್ನ ಇಲ್ಲಾಂದರೆ ಬ್ಯಾಂಕ್ ಸೆಕ್ಯೂರಿಟಿನ ಅವನ್ನ ಬಾಕು ತೊಗೊಂಡು ಬಗದ್ಬಿಟ್ಟು ಕೂಡ ಅದು ತೊಗೊಂಡು ಹೋಗೋದಕ್ಕೆ ರೆಡಿಯಾಗಿರ್ತಾನೆ. ಬಿಕಾಸ್ ಹಿ ವಾಂಟ್ಸ್ ಟು ಗೆಟ್ ದ ಥಿಂಗ್ಸ್ ಇನ್ಸ್ಟಿಂಕ್ಟ್ಲಿ. ಸೊ ಇಮ್ಮಿಡಿಯೇಟಾಗಿ ತೊಗೋಬೇಕು ಅದನ್ನು ಅವನು. ಆ ಕಾಮೆಯಿಂದ ಕ್ರೋಧ ಆಗಿಬಿಡುತ್ತೆ. ಸೊ ಆ ಕ್ರೋಧ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ, ಬಿಕಾಸ್ ಆಫ್ ಕ್ರೋಧ ಲಾಡ್ ಆಫ್ ಇದು ಅಬಾಮಿನಬಲ್ ಸಿಚುವೇಶನ್ಸ್, ಬ್ರೋಕನ್ ರಿಲೇಷನ್ಶಿಪ್ಸು, ವಾರ್ಸು, ಮತ್ತು ಲಾಟ್ ಆಫ್ ಫೈಟ್ಸ್ ಬಿಟ್ವೀನ್ ನೈಬರ್ಸ್, ಲಾಟ್ ಆಫ್ ಕೇಯಸ್ ಇನ್ ದ ಸೊಸೈಟಿ, ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ಇದೆಲ್ಲ ನಡೆಯೋದು ಕೋಪದಿಂದಾನೆ. ಒಂದೇ ಒಂದು ಸಲ ಕೋಪ ನೋಡಿ, ಕೆಲವರಿಗೆ ಅಣ್ಣ ತಮ್ಮದಿರು, ಇನ್ ಬಿಟ್ವೀನ್ ಬ್ರದರ್ಸ್, ಇನ್ ಬಿಟ್ವೀನ್ ಸಿಸ್ಟರ್ಸ್, ಇನ್ ಬಿಟ್ವೀನ್ ಇನ್ಲಾಸ್, ದರ್ ವಿಲ್ ಲಾಟ್ ಆಫ್ ಇದು ಕೋಲ್ಡ್ ವಾರ್ ನಡೀತಾನೆ ಇರುತ್ತೆ. ಸೊ ಕೋಪದಿಂದ ಇದು ನಡೆಯೋದ್ರಿಂದ, ಕೋಪ ನಾವು ಕಂಟ್ರೋಲ್ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ಇಟ್ ಲೀಡ್ಸ್ ಟು ಅಬಾಮಿನಬಲ್ ಸಿಚುವೇಶನ್ಸ್. ಪ್ರಭುಪಾದ ಆವಾಗೋಗು ಹೇಳ್ತಾ ಇರ್ತಾರೆ. ಸೊ ಅದರಿಂದ ಕಾಮ ಲೀಡ್ಸ್ ಟು ಕ್ರೋಧ. ಸೊ ಮುಖ್ಯವಾದ ಏನಂದರೆ, ವಿ ಶುಡ್ ನಾಟ್ ಟ್ರೈ ಟು ಪ್ರೂವ್ ಅವರ್ ಸೆಲ್ಸ್ ದಟ್ ವಿ ಆರ್ ರೈಟ್ ಅಂತ. ವಿ ಶುಡ್ ಟ್ರೈ ಟು ಇಂಪ್ರೂವ್ ಅವರ್ ಸೆಲ್ಸ್. ಸೊ ಇದರಲ್ಲಿ ನೀವು ಚೆನ್ನಾಗಿ ಈ ಪಾಯಿಂಟನ್ನು ನೋಟ್ ಮಾಡಬೇಕು. ಡೋಂಟ್ ಟ್ರೈ ಟು ಪ್ರೂವ್, ಟ್ರೈ ಟು ಇಂಪ್ರೂವ್ ಅಂತ ಹೇಳ್ತಾರೆ. ಸೊ ನಾವು ಒನ್ ಶುಡ್ ನಾಟ್ ಟ್ರೈ ಟು ಪ್ರೂವ್ ಐ ಆಮ್ ರೈಟ್, ಐ ಆಮ್ ಇಂಟೆಲಿಜೆಂಟ್, ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಬ್ರಿಲಿಯಂಟ್. ಅದನ್ನು ನಾವು ಪ್ರೂವ್ ಮಾಡೋಕ್ಕೆ ನೋಡಬಾರ್ದು, ಇಂಪ್ರೂವ್ ಮಾಡೋಕ್ಕೆ ನೋಡಬೇಕು. ಸೊ ಸಿಚುವೇಷನ್ಸ್ನ ಇಂಪ್ರೂವ್ ಮಾಡೋಕ್ಕೆ ನೋಡಬೇಕು. ವಿ ಶುಡ್ ನಾಟ್ ಅಗ್ರವೇಟ್ ದ ಸಿಚುವೇಷನ್ಸ್. ಸೊ ಅದಕ್ಕೆ ಕ್ರೋಧನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ನೆಕ್ಸ್ಟು ಲೋಭಮ್ ಅಂದರೆ ಅನ್ಹೆಲ್ತಿ ಕಂಪ್ಯಾರಿಸನ್ಸ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಅನ್ಹೆಲ್ತಿ ಕಂಪ್ಯಾರಿಸನ್ಸ್. ಮತ್ತೊಬ್ಬರನ್ನ ಇಟ್ಕೊಂಡು ನಾವು ಕಂಪೇರ್ ಮಾಡೋದು. ಸೊ ಅವ್ರ ಮನೆಯಲ್ಲಿ ನೋಡಪ್ಪ ದೊಡ್ಡ ಬಂಗ್ಲಾ ಇದೆ, 4 ಕಾರ್ ಇದೆ, 5 ಕಾರ್ ಇದೆ, ದೇ ಆರ್ ಸೋ ರಿಚ್, ದೇ ಆರ್ ಆಲ್ವೇಸ್ ಹ್ಯಾಪಿ, ರೋಮಿಂಗ್ ಇನ್ ದ ಸಿಟೀಸ್ ಲೈಕ್ ಎನಿಥಿಂಗ್, ಆ್ಯಂಡ್ ದೇ ಡೋಂಟ್ ವರ್ಕ್ ಹಾರ್ಡ್ ಅಟ್ ಆಲ್. ಆರಾಮಾಗಿದ್ದಾರಪ್ಪ, ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಏನು ಕಷ್ಟವೂ ಇಲ್ಲ ಅಂತ ನಾವು ತಿಳ್ಕೊಂಡಿರ್ತೀರ ಅಷ್ಟೇ ಹೊರತು ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಅಸ್ ವಿ ವಿಲ್ ಬಿ ಇಮ್ಯಾಜಿನಿಂಗ್ ಲೈಕ್ ದಟ್. ಬಟ್ ಇನ್ಸೈಡ್ ದರ್ ವಿಲ್ ಬಿ ಲಾಡ್ ಆಫ್ ಪ್ರಾಬ್ಲಮ್ಸ್. ಮನೆಯಲ್ಲಿ ಗಂಡ ಹೆಂಡತಿಗೆ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಿಗೆ ಪ್ರಾಬ್ಲಮ್ ಇರುತ್ತೆ, ಮಕ್ಕಳು ಸರಿಯಾಗಿ ಇದು ಹಾನೆಸ್ಟ್ ಆಗಿರಲ್ಲ, ಬಿಹೇವಿಯರ್ ತುಂಬ ಫಿಯರ್ಲೆಸ್ ಆಗಿರುತ್ತೆ ಅವ್ರಿಗೆ, ತಂದೆ ತಾಯಿಗೆ ಏನೇನೋ ತೊಂದರೆಗಳಿರುತ್ತೆ. ಬಟ್ ನಾವೇನು ಅನ್ಕೊತೀರಿ, ಅವರ ಎಕ್ಸ್ಟರ್ನಲ್ ಅಪಿಯರೆನ್ಸನ್ನು ನೋಡ್ಬಿಟ್ಟು ತುಂಬ ಸಂತೋಷವಾಗಿರ್ತಾರಪ್ಪ ಅಂತ ತಿಳ್ಕೊಳ್ತೀರಿ. ಬಟ್ ನೋ ಒನ್ ಕ್ಯಾನ್ ಬಿ ಹ್ಯಾಪಿ ಅನ್ಲೆಸ್ ಆರ್ ಅದರ್ವೈಸ್ ಇಸ್ ಮೈಂಡ್ ಇಸ್ ಕಂಟ್ರೋಲ್ಡ್. ಸೊ ಅದರಿಂದ ನಾವು ಮತ್ತೊಬ್ಬರನ್ನ ಕಂಪೇರ್ ಮಾಡಬಾರ್ದು. ಆ ಕಂಪೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಲೋಭ ಜಾಸ್ತಿ ಆಗುತ್ತೆ. ನಮಗೆ ಲೋಭ ಅಂದರೆ ನಿಮಗೆಲ್ರಿಗೂ ಗೊತ್ತು, ಸ್ಟಿಂಜಿನೆಸ್ ಅಂತ ಹೇಳ್ತಾರೆ. ಲಿಟ್ರಲಿ ಇಂಗ್ಲೀಷ್ ಮೀನಿಂಗ್ ಬಂದು ಸ್ಟಿಂಜಿನೆಸ್ ಅಂತ ಹೇಳ್ತಾರೆ. ಆ ಸ್ಟಿಂಜಿನೆಸ್ ನಮಗೆ ಜಾಸ್ತಿ ಆಗ್ತಾ ಮತ್ತೊಬ್ಬರ ಮೇಲೆ ನಮಗೆ ಇನ್ನೂ ಎನ್ವಿಯಸ್ನೆಸ್ಸು ಶುರು ಆಗ್ಬಿಡುತ್ತೆ. ಸೊ ಅದರಿಂದ ಬೇರೆಯವ್ರನ್ನ ಕಂಪೇರ್ ಮಾಡಿ, ಈವನ್ ಎಜುಕೇಷ್ನಲ್ ಇದರಲ್ಲಿ ಅಷ್ಟೇ, ಅಕಾಡೆಮಿಕಲ್ಲಿ ಅಷ್ಟೇ, ಬೇರೆ ಮಕ್ಕಳು ಆ ಥರ ಓದ್ತಾ ಇದ್ದಾರಲ್ಲ, ನನ್ನ ಮಕ್ಕಳು ಆ ಥರ ಓದ್ತಾ ಇಲ್ಲ ಅಂತ ನಾವು ಆಸೆ ಇಟ್ಕೋಬೇಕು.
ಬಟ್ ಅಕಾರ್ಡಿಂಗ್ ಟು ಹಿಸ್ ಕೆಪಾಸಿಟೀಸ್, ಅಕಾರ್ಡಿಂಗ್ ಟು ಹಿಸ್ ಟ್ಯಾಲೆಂಟ್ಸ್. ಸೊ ಅಕಾಡೆಮಿಕಲ್ಲಿ ತುಂಬ ಒತ್ತಡ ಕೊಡೋದು ಬಂದು ಇಟ್ ಲೀಡ್ಸ್ ಟು ವೆರಿ ಡೇಂಜರಸ್ ಪೊಸಿಷನ್ ಅಂತ ಕೂಡ ಹೇಳ್ತಾರೆ. ತುಂಬ ಮಕ್ಕಳು ಪ್ಯಾರೆಂಟ್ಸು ಪ್ರೆಷರೈಸ್ ಕೊಡೋದ್ರಿಂದ ಅವ್ರು ಓದೋದೇ ಇಲ್ಲ, ಬಿಟ್ಬಿಡ್ತಾರೆ. ನನಗಿಷ್ಟ ಇಲ್ಲ, ನನ್ನ ತಂದೆ ತಾಯಿ ನನಗೆ ಪ್ರೆಷರ್ ಮಾಡ್ತಾಯಿದ್ದಾರೆ, ನಾನು ಯಾಕೆ ಓದಬೇಕು ಅಂತ ಅವ್ರು ಯಾವ ಕೋರ್ಸ್ ತೊಗೊತಾರೋ, ಅವ್ರು ಯಾವುದರ ಇಂಟ್ರೆಸ್ಟ್ ಇದೋ ಅದರಲ್ಲೇ ನಾವು ಬಿಡಬೇಕು. ಬಟ್ ವಿ ಶುಡ್ ಸೀ ಟು ದಟ್ ಈ ಶುಡ್ ನಾಟ್ ಗೋ ಟು ಎ ರಾಂಗ್ ಪಾತ್. ಸೊ ಅವನು ಕರೆಕ್ಟಾಗಿ, ಬಟ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್. ವಿ ಶುಡ್ ಬಿ ಲೈಕ್ ಎ ಮೆಂಟರ್. ದ ಫಸ್ಟ್ ಮೆಂಟರ್ ಇಸ್ ದ ಮದರ್ ಆ್ಯಂಡ್ ದ ಸೆಕೆಂಡ್ ಮೆಂಟರ್ ಇಸ್ ದ ಫಾದರ್. ಅದಾದಮೇಲೆ ಗುರು, ಟೀಚರ್ಸ್ ಎಲ್ಲ ಬರ್ತಾರೆ. ಸೊ ದ ಪ್ಯಾರೆಂಟ್ಸ್ ಶುಡ್ ಬಿ ವೆಲ್ ಎಜುಕೇಟೆಡ್, ವೆಲ್ ಪ್ಲ್ಯಾಂಡ್. ದೇ ಶುಡ್ ಬಿ ಟೇಕ್ ದ ಡೆಸಿಷನ್ಸ್, ದೇ ಶುಡ್ ಟೇಕ್ ರೈಟ್ ಡೆಸಿಷನ್ಸ್ ಎಟ್ ದ ರೈಟ್ ಟೈಮ್. ಸೊ ತುಂಬ ಅವ್ರನ್ನ ನಾವು ಇದು ಮಾಡ್ಕೊಳ್ಳೋಕ್ಕೂ ಹೋಗಬಾರ್ದು. ಸ್ವಲ್ಪ ದೊಡ್ಡವ್ರು ಆದಮೇಲೆ ಮಕ್ಕಳು ವಿ ಶುಡ್ ಟ್ರೀಟ್ ದೆಮ್ ಆಸ್ ಎ ಫ್ರೆಂಡ್, ನಾಟ್ ಆಸ್ ಅ ಸನ್ ಆರ್ ಎ ಡಾಟರ್. ಯಾಕಂದರೆ ಅವ್ರಿಗೂ ಸ್ವಲ್ಪ ಈಗೋ ಪ್ರಾಬ್ಲಮ್ ಇರುತ್ತೆ, ಪ್ರೆಸ್ಟೀಜ್ ಪ್ರಾಬ್ಲಮ್ ಇರುತ್ತೆ, ಇದೆಲ್ಲ ಇರುತ್ತೆ. ದರ್ ಆರ್ ಸೋ ಮೆನಿ ಸಿಚುವೇಶನ್ಸ್ ಟು ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಸೊ ಅದಕ್ಕೆ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ತುಂಬ ಕಷ್ಟ. ಪ್ಯಾರೆಂಟಿಂಗ್ ದ ಚೈಲ್ಡ್ ಈಸ್ ವೆರಿ ವೆರಿ ಹೈ ಟಾಸ್ಕ್. ಇದು ಏನು ಬೇಕಾದರೂ ನಾವು ಹ್ಯಾಂಡಲ್ ಮಾಡ್ಬೋದು. ದೊಡ್ಡ ಮನೆ ಕಟ್ಬೋದು, ಮದುವೆ ಮಾಡ್ಬೋದು, ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ನಾವು ಇಶ್ಯೂಸ್ನ ಹ್ಯಾಂಡಲ್ ಮಾಡ್ಬೋದು. ಬಟ್ ಪ್ಯಾರೆಂಟಿಂಗ್ ದ ಚೈಲ್ಡ್ ಈಸ್ ವೆರಿ ಟಫ್, ಬಿಕಾಸ್ ದ 21st century childrens are not like our generations. ಈ ಜನ್ರೇಷನ್ ಬಂದು ತುಂಬ ಫಾಸ್ಟಾಗಿದ್ದಾರೆ. ಎಷ್ಟು ಫಾಸ್ಟ್ ಅಂದರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಮೈಂಡ್ ಅಷ್ಟೊಂದು, ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾ. ಸೊ ಅದಕ್ಕೆ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ. ಮತ್ತು ಹೊರಗಡೆ ಬಂದರೆ ಔಟ್ಸೈಡ್ ದ ವರ್ಲ್ಡ್ ಸಿಚುವೇಶನ್ಸು ತುಂಬ ಡಿಫ್ರೆಂಟ್ ಆಗಿದೆ. ಬರೋ ಇದು ಅವ್ರ ಫ್ರೆಂಡ್ಸು, ಅವ್ರ ರಿಲೇಟಿವ್ಸು, ಅಟ್ಮಾಸ್ಫಿಯರು, ಬ್ಯಾಕ್ಗ್ರೌಂಡು ಎಲ್ಲ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾವು ಆದಷ್ಟು ಅವ್ರನ್ನ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ದೆನ್ ಆ್ಯಂಡ್ ದೇರ್ ಇಟ್ ಗಿವ್ಸ್ ಅನ್ ಅಲಾರಮ್ ಫಾರ್ ದೆಮ್. ಯು ಆರ್ ಡೂಯಿಂಗ್ ರಾಂಗ್ ಥಿಂಗ್ ಅಂತ ನಮಗೆ ಅಲಾರಮ್ ಕೊಡುತ್ತೆ ಅದು. ಸೊ ಅದು ಅಲಾರಮ್ ಕೊಡುವಾಗ ಏನಾಗುತ್ತೆ, ದೆನ್ ಹಿ ವಿಲ್ ವೇಕಪ್. ಓ, ನಾನು ಮಾಡ್ತಾ ಇರೋದು ತಪ್ಪು ಅಂತ. ಬಿಕಾಸ್ ನೀವು ಆ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿರ್ತೀರಾ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ನಾಮಜಪ ಮಾಡಿಸೋದು, ಶಾಸ್ತ್ರಗಳ ಶ್ಲೋಕಾಸ್ನೆಲ್ಲ ರಿಸೈಟ್ ಮಾಡಿಸೋದು, ಇದೆಲ್ಲ ಏನು ಮಾಡುತ್ತೆ, ನಮ್ಮ ಇಂಟೆಲಿಜೆನ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಇಂಟೆಲಿಜೆನ್ಸ್ನ ಸ್ಟ್ರೆಂಥನ್ ಮಾಡುವಾಗ ಏನಾಗುತ್ತೆ, ವೀಕೆಂಡ್ ಮೈಂಡ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ, ಸೆನ್ಸಸ್ಸು ಕಂಟ್ರೋಲ್ ಬಂದುಬಿಡುತ್ತೆ, ಆ್ಯಂಡ್ ದೇ ವಿಲ್ ಬಿ ರೈಟ್ ಆನ್ ದ ಟ್ರ್ಯಾಕ್. ಸೊ ಈ ಥರ ಬೇಕಾದಷ್ಟು ಅನ್ಹೆಲ್ತಿ ಸಿಚುವೇಶನ್ಸ್ನ ನಾವು ನೋಡ್ಬೋದು, ಬಿಕಾಸ್ ಆಫ್ ಅನ್ಕಂಟ್ರೋಲ್ಡ್ ಮೈಂಡ್. ಸೊ ಅದಕ್ಕೆ ಇಲ್ಲಿ ಈ ವೀಕೆಂಡ್ ಮೈಂಡಿಗೆ ನಾವೇನು ಮಾಡಬೇಕಂದ್ರೆ, ಕೆಲವು ಉಪನಿಷತ್ತಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಐಸು ಮತ್ತು ಕಣ್ಣು, ಕಿವಿ, ಮತ್ತು ಮೂಗು, ಮತ್ತು ನಾಲಿಗೆ, ಮತ್ತು ಈ ಚರ್ಮದಿಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾರೆ. ದೇ ಹ್ಯಾವ್ ಗಿವನ್ ಸಮ್ ಇಲಸ್ಟ್ರೇಷನ್ಸ್. ನಿಮ್ಗೆಲ್ರಿಗೂ ಗೊತ್ತು, ಮಾತ್ ಅಂದರೆ ಗೊತ್ತು. ಸೊ ಒಂದು ಸ್ಮಾಲ್ ಇನ್ಸೆಕ್ಟ್ ಅದೇನು ಮಾಡುತ್ತೆ ಅಂದರೆ, ಎಲ್ಲಿ ಲೈಟು ಇವಾಗ ನಾವು ಸ್ವಿಚ್ ಆನ್ ಮಾಡಿದ್ರೆ ಟ್ಯೂಬ್ಲೈಟು ಅದು ಚೆನ್ನಾಗಿ ಪ್ರಕಾಶ ಕೊಡುತ್ತೆ. ಇಟ್ ಗಿವ್ಸ್ ವೆರಿ ಗುಡ್ ಇಲ್ಯುಮಿನೇಷನ್. ಸೊ ಅದನ್ನು ನೋಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಸನ್ಫ್ಲವರ್ ಅಂತ ಹೇಳ್ಬಿಟ್ಟು ಈ ಮಾತು ಏನಾಗುತ್ತೆ, ಸ್ಟ್ರೈಟಾಗಿ ಆ ಇನ್ಸೆಕ್ಟ್ ಅದ್ರಲ್ಲಿ ಹೋಗಿ ಅದು ಹೊರಗಡೆ ಎಂಟ್ರಾಗೋಕ್ಕೆ ನೋಡುತ್ತೆ. ಎಂಟ್ರಾಗಿದ ತಕ್ಷಣ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಸೋ ಹಾಟ್. ತಕ್ಷಣ ಅದೇನಾಗುತ್ತೆ, ಇಟ್ ವಿಲ್ ಗೆಟ್ ಕೊಲ್ಯಾಪ್ಸ್ಡ್. ಸೊ ಇದೇ ಥರ ನಮ್ಮ ಕಣ್ಣು ಏನು ಮಾಡುತ್ತೆ, ನಮ್ಮ ಕಣ್ಣಿಗೆ ಹೋಲಿಸ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ನಮ್ಮ ಕಣ್ಣು ಯಾವುದು ನಾವು ನೋಡಬಾರ್ದು ಅದನ್ನು ನೋಡಿಕೊಂಡು ನಾವೇನು ಮಾಡ್ತೀರಿ, ಅದರಲ್ಲಿ ಎಂಟ್ರಾಗಿ ನಾವು ಕೊಲಾಪ್ಸ್ ಆಗಿಬಿಡ್ತೀರಿ ಅಂತ ಒಳ್ಳೆಯ ಉದಾಹರಣೆ ಕೊಡ್ತಾ ಇದ್ದಾರೆ. ವೀಕ್ ಆಗಿಬಿಡುತ್ತೆ ನಮ್ಮ ಕಣ್ಣುಗಳು. ಸೊ ಅದಕ್ಕೆ ಅದು ಫೈರ್ ಅಂತ ಗೊತ್ತಿಲ್ಲ ಮಾತಿಗೆ, ಬಟ್ ಅದು ಬಿಕಾಸ್ ಆಫ್ ದರ್ ವೀಕೆಂಡ್ ಹೈಸ್ ಏನಾಗುತ್ತೆ ಅಂದರೆ, ಅದು ಅಲ್ಲಿ ಹೋಗಿ ಎಂಟ್ರಾಗಬೇಕು ಅಂತ ಆಸೆಯಿಂದ ಆ ಟ್ಯೂಬ್ಲೈಟ್ ಮೇಲೆ ಕೂತ್ಕೊಳ್ಳುತ್ತೆ, ಅದು ಇಟ್ ವಿಲ್ ಗೆಟ್ ಬರ್ನ್ಡ್. ಅದೇ ಥರನೇ ನಮ್ಮ ಕಣ್ಣುಗಳು ಅದೇ ಥರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜಿಂಕೆ, ಡಿಯರ್, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಕಾಡಲ್ಲಿ ಹಂಟರ್ ವಾಂಟ್ಸ್ ಟು ಕ್ಯಾಚ್ ದ ಡಿಯರ್ ಏನಾಗುತ್ತೆ, ಹಿ ವಿಲ್ ಸಿಂಗ್ ವೆರಿ ನೈಸ್ ಸಾಂಗ್ಸ್, ಹಿ ವಿಲ್ ಗಿವ್ ವೆರಿ ನೈಸ್ ಮೆಲೋಡಿಯಸ್ ಮ್ಯೂಸಿಕ್ ಕೊಡ್ತಾನೆ. ಆ ಮ್ಯೂಸಿಕ್ಗೆ ಈ ಕಿವಿ ಏನಾಗುತ್ತೆ, ಹಿಂಪಾಗಿದೆ ಅಂತ ಹೇಳಿ ಆ ಹಂಟರ್ ಆ ಮ್ಯೂಸಿಕ್ ಎಲ್ಲಿದೆಯೋ ಆ ಶಬ್ದ ಕರೆಕ್ಟಾಗಿ ಅದು ಆ ಡೈರೆಕ್ಷನಲ್ಲಿ ಹೋಗ್ತದೆ. ಅದು ಹೋಗ್ತಾ ಇರುವಾಗ ಏನಾಗುತ್ತೆ, ಹಂಟರು ಇಮಿಡಿಯೇಟ್ಲಿ ಹಿ ವಿಲ್ ಥ್ರೋ ದ ರೋಪ್ಸ್ ಆ್ಯಂಡ್ ಹಿ ವಿಲ್ ಕ್ಯಾಚ್ ದಿ ಡಿಯರ್. ಆ ಜಿಂಕೆನ ಇಟ್ಕೊಂಡ್ಬಿಡ್ತಾನೆ ಹಗ್ಗ ಹಾಕಿ. ಅದೇ ಥರ ಕಿವಿ ಬಂದು ಎಲ್ಲಿ ಏನದು ಅನ್ಹೆಲ್ತಿ ಸಾಂಗ್ಸ್ ಆ್ಯಂಡ್ ಅನ್ಹೆಲ್ತಿ ಮ್ಯೂಸಿಕ್ ವಿಚ್ ಆರ್ ನಾಟ್ ಫೇವರಬಲ್ ಟು ಅವರ್ ಪ್ರಾಕ್ಟಿಕಲ್ ಲೈಫ್, ಅಲ್ಲಿ ನಾವು ಕಿವಿ ಕೊಡ್ತಾ ಏನಾಗುತ್ತೆ ಅಂದರೆ ಅನ್ವಾಂಟೆಡ್ ಥಿಂಗ್ಸ್ ಕೇಳೋದು, ಮತ್ತು ಗಾರ್ಬೇಜ್ ಥಿಂಗ್ಸು, ಫಿಲ್ತಿ ಲ್ಯಾಂಗ್ವೇಜ್ ಕೇಳೋದು,
ಮತ್ತು ಫಾಲ್ಟ್ ಫೈಂಡಿಂಗ್ ವಿತ್ ಫ್ರಮ್ ಅದರ್ಸ್, ಅದನ್ನು ಕೇಳೋದ್ರಿಂದ ಏನಾಗುತ್ತೆ ಅಂದರೆ ಕಿವಿ ಏನಾಗುತ್ತೆ ಅಂದರೆ ನಮ್ಮ ಕಿವಿ ವೀಕೆಂಡ್ ಆಗಿಬಿಟ್ಟು ಅದು ಹಾಳಾಗ್ಬಿಡುತ್ತೆ. ಅದೇ ಥರನೇ ಹೀಗೆ ಜಿಂಕೆಗೆ ಅದನ್ನು ಹೋಲಿಸ್ತಾ ಇದ್ದಾರೆ. ಮತ್ತು ಹನಿ ಬಿ ಏನು ಮಾಡುತ್ತೆ ಅಂದರೆ ಈ ಫ್ಲವರ್ ಒಳಗಡೆ ಹೋಗಿ ಹನಿ ಸಕ್ ಮಾಡುತ್ತೆ. ವೆನ್ ಇಟ್ ಈಸ್ ಸಕ್ಕಿಂಗ್ ಹನಿ, ಬಿಕಾಸ್ ಆಫ್ ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್ ಟು ದ ಹನಿ, ಅದೇನಾಗುತ್ತೆ ಅದನ್ನು ಸಕ್ ಮಾಡಿಕೊಂಡೇ ಕೂತ್ಕೊಂಡ್ಬಿಡುತ್ತೆ. ಅದು ಸಾಯಂಕಾಲ ಹೊತ್ತು ಏನಾಗುತ್ತೆ ಅಂದರೆ ವೆನ್ ಸನ್ಸೆಟ್ಸ್ ಏನಾಗುತ್ತೆ, ಲೋಟಸ್ ಫ್ಲವರ್ ನ್ಯಾಚುರಲಿ ಇಟ್ ಕ್ಲೋಸಸ್, ಅದು ಕ್ಲೋಸ್ ಮಾಡ್ಕೊಂಡ ತಕ್ಷಣ ಅದು ಹೊರಗಡೆ ಬರೋಕ್ಕಾಗಲ್ಲ. ಬಿಫೋರ್ ದಟ್ ಹನಿ ವಾಸ್ ಏಬಲ್ ಟು ಪೋಕ್ ದ ಬಿಗ್ ಟ್ರೀ, ಒಂದು ದೊಡ್ಡ ಮರನೇ ಅದು ತೂತು ಮಾಡೋಕ್ಕೆ ಅಷ್ಟು ಶಕ್ತಿ ಇರುತ್ತೆ. ಆದರೆ ಈ ಹನಿ ಸಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅದರಲ್ಲಿ ವೀಕೆಂಡ್ ಆಗಿಬಿಟ್ಟು ಈವನ್ ಇಟ್ ಕೆನಾಟ್ ಪೋಕ್ ದ ಸಾಫ್ಟನ್ ಲೋಟಸ್ ಪೆಟಲ್ಸ್ನು ಕೂಡ ಅದನ್ನು ಪೋಕ್ ಮಾಡೋಕ್ಕಾಗಲ್ಲ. ಆ ಫ್ಲವರ್ಸು ಇದನ್ನು ಕೂಡ ಅದನ್ನು ಕೂಡ ತೂತು ಮಾಡೋಕ್ಕಾಗಲ್ಲ, ಅದಕ್ಕೆ ಅಷ್ಟು ವೀಕ್ ಆಗಿಬಿಡುತ್ತೆ ಅದು ಯಾಕಂದರೆ ಆ ಪರಿಮಳ ಇರುತ್ತಲ್ಲ ಫ್ಲವರ್ಸ್ ಎಲ್ಲ, ಪರಿಮಳಕ್ಕೆ ಅದೇನಾಗ್ಬಿಡುತ್ತೆ, ಅದು ವ್ಯಾಮೋಹ ಬಂದ್ಬಿಡುತ್ತೆ ಅದಕ್ಕೆ. ಆ ಮೂಗಲ್ಲಿ ಆ ಪರಿಮಳ ನೋಡಿ ಆ ಫ್ರಾಗ್ರೆನ್ಸ್ನ ತೊಗೊಂಡು ವೀಕ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ನಾವು ವಿ ಶುಡ್ ನಾಟ್ ಹ್ಯಾವ್ ಎ ಬ್ಯಾಡ್ ಸ್ಮೆಲ್ಸ್. ಸೊ ಎಲ್ಲಿ ಅನ್ವಾಂಟೆಡ್ ಪರ್ಸನ್ಸು, ಅನ್ವಾಂಟೆಡ್ ಅಸೋಸಿಯೇಷನ್ನು, ಅಸತ್ಸಂಗ, ಅಭಕ್ತರ ಜೊತೆ ಸಾಂಗತ್ಯ ಮಾಡೋದು, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂಥೇಳಿ ಈ ಹನಿ ಬೀನ ಕಂಪೇರ್ ಮಾಡ್ತಾಯಿದ್ದಾರೆ. ಹಾಗೆ ಅದೇ ಥರ ಮೀನು, ಫಿಶ್ಶು ಏನು ಮಾಡುತ್ತೆ ಅಂದರೆ ಸಮುದ್ರದಲ್ಲಿ ಇರೋವರೆಗೂ ಚೆನ್ನಾಗಿರುತ್ತೆ, ನದಿನಲ್ಲಿರೋವರೆಗೂ ಚೆನ್ನಾಗಿರುತ್ತೆ, ಇದು ಸ್ವಿಮ್ ಮಾಡ್ಕೊಂಡಿರುತ್ತೆ. ಈ ಹಂಟರ್ ಏನು ಮಾಡ್ತಾನೆ, ಈ ಫಿಶ್ ಕ್ಯಾಚರ್ ಏನು ಮಾಡ್ತಾನೆ, ಫಿಶಸ್ನ ಕ್ಯಾಚ್ ಮಾಡೋಕ್ಕೆ ಬರ್ತಾನೆ, ಅವನೇನು ಮಾಡ್ತಾನೆ, ಹಿ ವಿಲ್ ಥ್ರೋ ಸಮ್ ಬೈಟ್ಸ್ ಇನ್ ದಟ್. ಸೊ ಇದೆಲ್ಲ ಹಾಕ್ತಾನೆ, ಆ ಫಿಶ್ಗೆ ಬೇಕಾಗಿರೋ ಆಹಾರ ಎಲ್ಲ ನೆಟ್ಟಲ್ಲಿ ಹಾಕ್ಬಿಟ್ಟು ಏನು ಮಾಡ್ತಾನೆ, ಇದು ಸಮುದ್ರದಲ್ಲಿ ಬೇಕಾದಷ್ಟು ಅದಕ್ಕೆ ಇದು ಸಫಿಷಿಯೆಂಟ್ ಫುಡ್ ಇಸ್ ದೇರ್ ಇನ್ ದ ಓಷನ್ ಇಟ್ ಸೆಲ್ಫ್. ಆದರೆ ಈ ಹಂಟರ್ ಹಾಕಿರೋ ಈ ಪೆಟ್ಟಿ ಥಿಂಗ್ಸ್ಗೆ ಏನಾಗುತ್ತೆ, ಅದ್ರ ಮೇಲೆ ವ್ಯಾಮೋಹ ಇಟ್ಕೊಂಡು ಆ ನೆಟ್ಟಲ್ಲಿ ಬಿದ್ದೋಗಿ ಇಟ್ ವಿಲ್ ಗೆಟ್ ಟ್ರ್ಯಾಪ್ಡ್. ಸೊ ಅದೇ ಥರ ನಾವು ಏನು ಮಾಡ್ತೀರಿ, ಪೆಟ್ಟಿ ಥಿಂಗ್ಸ್ಗೆಲ್ಲ ನಾವು ವ್ಯಾಮೋಹ ಪಡ್ಕೊಂಡು ಅದ್ರ ಮೇಲೆ ಆಸೆ ಇಟ್ಕೊಂಡು ನಿಜವಾದ ಜೀವನನ ನಾವು ಬಿಟ್ಬಿಡ್ತೀರಿ. ಸೊ ಇದು ನಮ್ಮ ನಾಲಿಗೆ ಇಟ್ಕೊಂಡು ಏನು ಇವ್ರು ಹೇಳ್ತಾರಲ್ಲ ದಾಸರು, ನಾಲಿಗೆ ಇರುವಾಗ ಕೃಷ್ಣ ಅನ್ನಬಾರದೆ ಅಂತ ತುಂಬ ಚೆನ್ನಾಗಿದೆ ಅದೊಂದು ಇದು ಹೇಳ್ತಾರೆ. ಇದು ಮಗುವನ್ನು ಲಾಲಿಸುವಾಗ ಕೃಷ್ಣ ಅನ್ನಬಾರದೆ, ಭಾರವನ್ನು ಎತ್ತುವಾಗ ಕೃಷ್ಣ ಅನ್ನಬಾರದೆ ಅಂತ ಹೇಳ್ತಾರೆ. ಸೊ ನಾಲ್ಗೆ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಭಗವಂತನ ನಾಮ ಉಚ್ಚಾರಣೆ ಮಾಡೋದಕ್ಕೆ, ಮತ್ತು ಭಗವಂತನ ಗುಣಗಾನ ಮಾಡೋದಕ್ಕೆ, ಮತ್ತು ಭಗವಂತನಿಗೆ ನೈವೇದ್ಯ ಮಾಡಿರೋ ಪ್ರಸಾದನ ತೊಗೊಳೋದಕ್ಕೆ ನಾಲ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಈಗ ನಾವು ಈ ಫಿಶ್ ಥರ ನಾವು ವಿಕ್ಟಿಮ್ ಆಗಬಾರ್ದು, ಅದಕ್ಕೆ ನಾವು ಬಲಿ ಆಗಬಾರ್ದು ಅಂತ ಹೇಳ್ತಾರೆ. ಅದಾದಮೇಲೆ ಚರ್ಮ ಇದೆ. ಸೊ ಚರ್ಮ ಹೇಗೆ ಅದನ್ನು ಎಲಿಫೆಂಟ್ಗೆ ಕಂಪೇರ್ ಮಾಡ್ತಾರೆ. ನೀವು ನೋಡ್ಬೋದು ಝೂನಲ್ಲಿ ಮತ್ತು ಫಾರೆಸ್ಟಲ್ಲಿ ಎಲಿಫೆಂಟ್ಸ್ನ ಕ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ, ಆನೆಗಳನ್ನ ಕ್ಯಾಚ್ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಡಿಗ್ ಎ ಹೋಲ್ ಇನ್ ಬಿಟ್ವೀನ್. ಸೊ ಇದು ಆನೆ ಹೋಗೋ ದಾರಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ದೊಡ್ಡ ಹಳ್ಳ ಅಗದ್ಬಿಟ್ಟು ಅದ್ರ ಮೇಲೆ ಜಸ್ಟ್ ಕೆಲವು ವುಡ್ ಪೀಸಸ್ ಇಟ್ಬಿಡ್ತಾರೆ, ಅದಕ್ಕೆ ಗೊತ್ತಾಗ್ದಿರಂಗೆ. ಅದು ಹೋಗ್ತಾ ಏನಾಗುತ್ತೆ ಅಂದರೆ, ಅದು ಕೆಲವು ದಾಟ್ಕೊಂಡು ಹೋಗುತ್ತೆ, ಕೆಲವು ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಅದು ಬಿದ್ದೋಗಕ್ಕೆ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಸೆಂಡ್ ಎ ಶಿ ಎಲಿಫೆಂಟ್ ಬಿಫೋರ್ ದ ಹಿ ಎಲಿಫೆಂಟ್. ಸೊ ಆ ಹೆಣ್ಣು ಹೆಂಗ್ಸ್ನ ಮುಂದೆ ಕಳಿಸಿದ ತಕ್ಷಣ ಏನಾಗುತ್ತೆ ಅಂದರೆ, ಈ ಹಿ ಎಲಿಫೆಂಟ್ ಏನು ಮಾಡುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಹೆಣ್ಣು ಎಲಿಫೆಂಟು ಇದರಲ್ಲಿ ಹಳ್ಳದಲ್ಲಿ ಬಿದ್ದೋದ್ಮೇಲೆ, ಅದು ಮುಂದೆ ಹೋಗೋದಾದ್ಮೇಲೆ ಇದೇನು ಮಾಡುತ್ತೆ, ಅದು ನೋಡ್ಕೊಂಡು ಹಳ್ಳ ನೋಡಿದಿನ ಇಟ್ ವಿಲ್ ಗೆಟ್ ಟ್ರ್ಯಾಪ್ಡ್ ಇನ್ ದಟ್ ಹೋಲ್. ಅದೇ ಥರನೇ ನಾವು ಎಲಿಫೆಂಟ್ ಥರನೇ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೀರಿ, ಕಾಮಕ್ಕೆ ಆಸೆ ಬಿದ್ದು ನಾವೇನು ಮಾಡ್ತೀರಿ ಅಂದರೆ, ಆ ಫೀಲಿಂಗ್ಸ್ನ, ಬಿಕಾಸ್ ಚರ್ಮ ಅಂದರೆ ನಮಗೆ ಫೀಲಿಂಗ್ ಬರುತ್ತೆ, ಎಕ್ಸ್ಪೀರಿಯೆನ್ಸು, ಆ ಸೂತಿಂಗ್ ಫೀಲಿಂಗ್ಸು. ಸೊ ಅದ್ರಿಗೆ ನಾವು ಬಲಿ ಆಗಬಾರ್ದು ಅಂಥೇಳಿ ಉಪನಿಷತ್ತಲ್ಲಿ ಕೊಟ್ಟು ನಮಗೆ ಎಕ್ಸಾಂಪಲ್ಸ್ ಕೊಟ್ಟು ನಮ್ಮನ್ನು ಅರ್ಥ ಮಾಡಿಸ್ತಾರೆ. ಸೊ ಅದಕ್ಕೆ ಅದಕ್ಕೆ ನನಗೆ ಇವತ್ತು ಈ ಮೈಂಡ್ ಬಗ್ಗೆ ಹೇಳಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ತುಂಬ ಜನ ರೀಸನ್ ಗೊತ್ತಿಲ್ಲ, ನಮ್ಮ ಕಷ್ಟಕ್ಕೆ ಏನು ಕಾರಣ, ನಮ್ಮ ದುಃಖಕ್ಕೆ ಏನು ಕಾರಣ, ಇದಕ್ಕೆಲ್ಲ ಹಿಂದೆ ಯಾರೋ ಒಬ್ರು ಇದ್ದಾರಲ್ಲ, ಇದರಿಂದನೇ ಇಟ್ ಈಸ್ ಸೆಂಟರ್ಡ್ ಓನ್ಲಿ ಅಪಾನ್ ದ ಮೈಂಡ್ ಅಂತ ನಮ್ಗೆ ಗೊತ್ತಾಗುತ್ತೆ. ಮೈಂಡಿಂದನೇ ಇದೆಲ್ಲ ಆಗ್ತಾ ಇರೋದಂತ ತುಂಬ ಜನಕ್ಕೆ ಗೊತ್ತಿಲ್ದಿರ ಪಾಪ ಅವ್ರು ಕಷ್ಟಪಡ್ತಾ ಇದ್ದಾರೆ. ದೇರ್ ಫೈಂಡಿಂಗ್ ಡಿಫ್ರೆಂಟ್ ಸೊಲ್ಯೂಷನ್ಸ್ ಫಾರ್ ದಿಸ್ ಮೈಂಡ್, ಫಾರ್ ದ ಅನ್ಕಂಟ್ರೋಲ್ಡ್ ಮೈಂಡ್. ಈ ಮೈಂಡ್ ಹೆಂಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ದಿರ ತುಂಬ ಹುಡುಕ್ತಾ ಇದ್ದಾರೆ, ಏನಪ್ಪ ಮಾಡೋಣ, ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಅಂತ ಸೊಲ್ಯೂಷನ್ ಕಂಡಿಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದು ಮೈಂಡ್ ಇಸ್ ಸೆಂಟರ್ಡ್ ಅಪಾನ್ ಆಲ್ ಅವರ್ ಆ್ಯಕ್ಟಿವಿಟೀಸು. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು
ಏನು ಹೇಳ್ತಾರೆ, ವಿ ಹ್ಯಾವ್ ಟು ಟೇಕ್ ದ ಶೆಲ್ಟರ್ ಆಫ್ ಹೋಲಿ ನೇಮ್ಸ್, ವಿ ಹ್ಯಾವ್ ಟು ಟೇಕ್ ದ ಶೆಲ್ಟರ್ ಆಫ್ ಡಿವೋಟೀಸ್ ಅಸೋಸಿಯೇಷನ್, ವಿ ಹ್ಯಾವ್ ಟು ಟೇಕ್ ದ ಶೆಲ್ಟರ್ ಆಫ್ ವೈಷ್ಣವ ಸೇವಾ, ತುಳಸಿ ಸೇವಾ. ಸೊ ಬೆಳಗ್ಗೆ ಹೊತ್ತು ಸಾಧನ ಮಾಡೋದು, ಇದೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಟ್ ವಿ ಕೆನಾಟ್ ಕಂಟ್ರೋಲ್ ದ ಮೈಂಡ್. ಒನ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಒನ್ ಕ್ಯಾನ್ ಎಂಗೇಜ್ ದ ಮೈಂಡ್ ಆರ್ ಒನ್ ಕ್ಯಾನ್ ಪುಟ್ ಎ ಮೈಂಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್. ಮೈಂಡ್ನ ಬಂದು ನಾವು ಬೇರೆ ಬೇರೆ ಆಧ್ಯಾತ್ಮಿಕವಾದ ಸೇವೆಯಲ್ಲಿ ನಾವು ಯಾವಾಗ ಅದನ್ನು ಯುಕ್ತ ಮಾಡ್ತಿರೋ ಆವಾಗ ಏನಾಗುತ್ತೆ, ಮೈಂಡ್ಗೆ ಯು ನೀಡ್ ನಾಟ್ ಕಂಟ್ರೋಲ್ ದ ಮೈಂಡ್ ಅಟ್ ಆಲ್. ಸ್ಪಾಂಟೇನಿಯಸ್ಲಿ ಇಟ್ ಗೆಟ್ಸ್ ಕಂಟ್ರೋಲ್ಡ್ ಇಟ್ ಸೆಲ್ಫ್. ಮೈಂಡ್ ಅದಕ್ಕದೇ ಅದು ಕಂಟ್ರೋಲ್ ಆಗಿಬಿಡುತ್ತೆ. ಯಾಕಂದರೆ ದೆರ್ ಈಸ್ ನೋ ಟೈಮ್ ಫಾರ್ ಅದರ್ ಆ್ಯಕ್ಟಿವಿಟೀಸ್. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ, ಭಕ್ತರ ಸೇವೆಯಲ್ಲಿ, ಶಾಸ್ತ್ರ ಸೇವೆಯಲ್ಲಿ, ವೈಷ್ಣವ ಸೇವೆಯಲ್ಲಿ, ತುಳಸಿ ಸೇವೆಯಲ್ಲಿ ನಮ್ಮ ಮೈಂಡ್ನ ನಾವು ಎಂಗೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಬೇರೆದ್ರ ಮೇಲೆ ಯೋಚನೆ ಮಾಡೋಕ್ಕೆ ಟೈಮೇ ಇರೋದಿಲ್ಲ. ನೋ ಮ್ಯಾಟರ್ ಹೌ ಮಚ್ ಯು ಟ್ರೈ ಪುಟ್ ಯುವರ್ ಎಂಡವರ್ಸ್ ಟು get divert yourself, it will not be possible at all, because your mind is already engaged in different activities. ಅದರಿಂದ ನಾವು ಮೈಂಡ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆಯೇ ಇಲ್ಲ. when you take the shelter of holy names, especially holy names, ಅದಕ್ಕೆ ಹೇಳ್ತಾರೆ ಮೈಂಡ್ ಅಂದರೆ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅಂದರೆ ಏನಂದರೆ ಅಂದರೆ ಮನಸ್ಸು ಅಂತ ಹೇಳ್ತಾರೆ. ಅಂತ್ರ ಅಂದರೆ ಮನಸ್ಸಲ್ಲಿ ಇರೋ ಕಲ್ಮಶಗಳನ್ನ ಡ್ರೈವ್ ಆಫ್ ಮಾಡೋದು ಮಂತ್ರ. That is why we need to chant the mantra. We must chant the mantra. ಸೊ ಮಂತ್ರಕ್ಕೆ ಅರ್ಥನೇ ಅದೇ. ಇದು ಶಾಸ್ತ್ರದಲ್ಲಿ ಹೇಳ್ತಾರೆ, ಮನಸ್ಸಲ್ಲಿ ಇರೋ ಕಲ್ಮಶವನ್ನು ಹೊರಗಡೆ ಹಾಕಿ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾವು ಮಂತ್ರವನ್ನು ಜಪ ಮಾಡಬೇಕು. ಅದಕ್ಕೆ ನೋಡಿ, ಮಂತ್ರದಲ್ಲಿ ಈಗ ನ್ಯೂಕ್ಲಿಯರ್ ವೆಪನ್ಸ್ ನಿಮಗೆಲ್ಲರಿಗೂ ಗೊತ್ತು. ದಿ 5 ಪವರ್ಫುಲ್ ನೇಷನ್ಸ್, ದೇ ಮ್ಯಾನುಫ್ಯಾಕ್ಚರಿಂಗ್ ನ್ಯೂಕ್ಲಿಯರ್ ವೆಪನ್ಸ್, and they wants to boss the entire world. ಬಟ್ ಆ ಒಂದು ನ್ಯೂಕ್ಲಿಯರ್ ವೆಪನ್ಸ್ನ ನಾವು ಆಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ವಿ ನೀಡ್ ಸಮ್ ಪ್ರಾಪರ್ ಇನ್ಸ್ಟ್ರೂಮೆಂಟ್ಸ್ ಅದಕ್ಕೆ ಬೇಕು, ಪ್ರಾಪರ್ ಡಿಜಿಟಲ್ ಸಿಸ್ಟಮ್ಸ್ ನಮಗೆ ಬೇಕು. ವಿ ನೀಡ್ ಟು ಕಂಟ್ರೋಲ್ ಇಟ್ ಸೆಲ್ಫ್. ಬಟ್ ಇನ್ ದ ಅರ್ಲಿಯರ್ ಡೇಸ್ ಬ್ರಹ್ಮಾಸ್ತ್ರ ನಿಮ್ಗೆಲ್ರಿಗೂ ಗೊತ್ತು, ನೀವು ಕೇಳಿರಬೇಕು. ಆ ಬ್ರಹ್ಮಾಸ್ತ್ರನ ಇಟ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ದಿಸ್ ನ್ಯೂಕ್ಲಿಯರ್ ವೆಪನ್. ಈ ನ್ಯೂಕ್ಲಿಯರ್ ವೆಪನ್ ಬಂದು ಒನ್ ವಾಂಟ್ಸ್ ಟು devastate the entire world, but in spite of so much of advancement of technology, he cannot do that. It can be done only by the Supreme Personality of Godhead ಅಂತ ನೀವು ಇದರಲ್ಲಿ 1ನೇ ಸ್ಕಂದದಲ್ಲಿ ಭಾಗವತಂ 7ನೇ ಅಧ್ಯಾಯದಲ್ಲಿ 25ರಿಂದ 30ನೇ ಶ್ಲೋಕ 32ನೇ ಶ್ಲೋಕವರೆಗೂ ಹೋದರೆ ನಿಮಗೆ ಅದರಲ್ಲಿ ಪ್ರಭುಪಾದ್ ಪರ್ಪೋರ್ಟಲ್ಲಿ ಕೊಡ್ತಾರೆ. Nobody can devastate the entire world, only the Supreme Creator, he can only devastate the world ಅಂತ ಹೇಳ್ತಾರೆ. ಅವ್ರ ಕೈಲೇ ಪ್ರಪಂಚನ ನಾಶನ ಮಾಡೋಕ್ಕಾಗುತ್ತೆ, ಯಾರ ಕೈಲೇ ಆಗಲ್ಲ ಅಂತ ಹೇಳ್ತಾರೆ. ಸೊ ಆ ಬ್ರಹ್ಮಾಸ್ತ್ರನ ಆ ಕಾಲದಲ್ಲಿ ದೆರ್ ವಾಸ್ ನೋ ಸಚ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದೂ ಇರ್ತಾ ಇಲ್ಲ. ಜಸ್ಟ್ ಬೈ ಚಾಂಟಿಂಗ್ ದ ಮಂತ್ರಾಸ್, ಜಸ್ಟ್ ಬೈ ದ ಸೌಂಡ್ ವೈಬ್ರೇಷನ್ ದೇ ಯೂಸ್ ಟು ಆಪರೇಟ್ ದಿ ಬ್ರಹ್ಮಾಸ್ತ್ರ. ಯಾವುದೇ ಒಂದು ಯುದ್ಧ ಮಾಡಬೇಕಾದ್ರೆ ಕೂಡ ವೆನ್ ದೇ ವರ್ ಯೂಸಿಂಗ್ ಬೋ ಆ್ಯಂಡ್ ಆರೋ ಆಲ್ಸೋ ದೇ ವರ್ ಚಾಂಟಿಂಗ್ ದ ಮಂತ್ರಾಸ್. ದೆರ್ ವಾಸ್ ನೋ ಮಷಿನರೀಸ್, ದೆರ್ ವಾಸ್ ನೋ ಡಿಜಿಟಲ್ಸ್ ದಟ್ ಟೈಮ್. ಯಾವುದು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಯಾವುದೂ ಇರಲಿಲ್ಲ. ಜಸ್ಟ್ ಬೈ ಚಾಂಟಿಂಗ್ ದ ಮಂತ್ರ. ಆ ಮಂತ್ರದಿಂದ ನೋಡಿ, ಈವನ್ ಹೋಮಕ್ಕೆ ಇವಾಗ ಏನು ಮಾಡ್ತಾರೆ, ಎಲ್ಲ ಪ್ರಾಪರ್ ಇದು ತೊಗೊಂಬರ್ತಾರೆ. ತುಪ್ಪ ಬೇಕಾಗುತ್ತೆ, ಮತ್ತು ಕಟ್ಟಿಗೆ ಬೇಕಾಗುತ್ತೆ, ಇದೆಲ್ಲ ಬೇಕಾಗುತ್ತೆ. ಮತ್ತು ಅದನ್ನು ಫೈರ್ ಮಾಡಬೇಕಾದ್ರೆ ವಿ ನೀಡ್ ಮ್ಯಾಚ್ ಬಾಕ್ಸ್ ಆರ್ ವಿ ನೀಡ್ ಸಮ್ ಲೈಟರ್ಸ್. ಬಟ್ ಆ ಕಾಲದಲ್ಲಿ ಏನಂದರೆ ಜಸ್ಟ್ ಬೈ ಚಾಂಟಿಂಗ್ ದ ಮಂತ್ರ ಅಗ್ನಿ ಉದ್ಭವ ಆಗ್ತಾಯಿತ್ತು. ಸೊ ಚಾಂಟಿಂಗ್ ದ ಮಂತ್ರ ಹ್ಯಾಸ್ ಸೋ ಪವರ್ಫುಲ್ ಇದಿದೆ, ಅದರಲ್ಲಿ ಅಷ್ಟೊಂದು ಶಕ್ತಿ ಇದೆ. So by chanting the holy names of the Lord, we can easily control our mind. Very easy. ಸರಳವಾದ ಒಂದು ದಾರಿ ನಮಗೆ. No need to put all our endeavors. We have no need to pull our hair like this. No need to struggle. No hardships are there. Just wherever you are, sthane sthiti, just chant them on the holy names of the Lord. So ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ. ಸೊ ನಾವು ಈಗ ನಾವು 1 ಅವರ್ ನಾವೀಗ ಕೇಳಿರೋ ಇದು ಬಂದು 1000 ಸಲ ಕೇಳಿದಷ್ಟು ಸಮಾನ ಈ ಪುರುಷೋತ್ತಮ ಮಾಸದಲ್ಲಿ. ವೆರಿ ವೆರಿ ಆಸ್ಪಿಷಿಯಸ್ ಮಂತ್. ಇದರಲ್ಲಿ ತುಂಬ ಭಾಗವತಂ ಕೇಳಬೇಕು, ಇದರಲ್ಲಿ ತುಂಬ ಸತ್ಸಂಗದಲ್ಲಿ ಭಾಗವಹಿಸಬೇಕು. ಮತ್ತು ಭಗವಂತನ ನಾಮ ಆದಷ್ಟು ಈ ಒಂದು ಮಾಸದಲ್ಲಿ ತಿಂಗಳಲ್ಲಿ ಮಾತ್ರ 2 ಗಂಟೆ ಕಾಲ ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ, ಈ ತಿಂಗಳಲ್ಲಿ ಮಾತ್ರ. ಯಾಕಂದರೆ ತುಂಬ ಮಲ್ಟಿಪ್ಲೈ ಆಗುತ್ತೆ, ಮ್ಯಾಗ್ನಿಫೈ ಆಗುತ್ತೆ. ನೀವು ಏನು ಮಾಡಿದ್ರೆ ಮ್ಯಾಗ್ನಿಫೈ ಆಗ್ತಾ ಇರುತ್ತೆ. ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಏನಂದರೆ ದ ಹೋಲ್ ಹೌಸ್ ವಿಲ್ ಬಿಕಮ್ ಸ್ಪಿರಿಚುವಲೈಸ್ಡ್ ಬೈ ಚಾಂಟಿಂಗ್ ದ ಮಂತ್ರಾಸ್, ಬೈ
ಹಿ ಪಾರ್ಟಿಸಿಪೇಟಿಂಗ್ ಸತ್ಸಂಗಸ್ ಲೈಕ್ ದಿಸ್. ನೋಡಿ ಈಗೆಲ್ಲ ನಾವು ಮಾತಾಡೋದು ಒಂದು ಗಂಟೆ ಕಾಲ ನಾವು ಯಾರ ಬಗ್ಗೆ ಮಾತಾಡಿದ್ರಿ, ಬರೀ ಭಗವಂತನ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಸೊ ಅದರಿಂದ ದ ಎಂಟೈರ್ ಅಟ್ಮಾಸ್ಫಿಯರ್ ವಿಲ್ ಗೆಟ್ ಸ್ಪಿರಿಚುವಲೈಸ್ ಲೈಕ್ ಎನಿಥಿಂಗ್. ಸೊ ಅದರಿಂದ ಮನೆಯಲ್ಲಿ ನೀವೆಲ್ಲ ಯಾರು ಕೇಳದೇ ಇರೋರು ಅವ್ರಿಗೂ ಆ ಶಬ್ದ ಕೇಳ್ತಾ ಇರುತ್ತೆ, ಆ ಶಬ್ದ ಕೇಳ್ತಾ ಇರುತ್ತೆ. ಅವರು ದೇ ವಿಲ್ ಆಲ್ಸೋ ಗೆಟ್ ಬೆನಿಫಿಟೆಡ್ ಬಿಕಾಸ್ ಆಫ್ ಸತ್ಸಂಗಸ್, ಬಿಕಾಸ್ ಆಫ್ ದಿಸ್ ಸ್ಪಿರಿಚುವಲ್ ಅಸೋಸಿಯೇಷನ್ಸ್. ಓಕೆ, ಐ ವಿಲ್ ಸ್ಟಾಪ್ ಹಿಯರ್. ಸೊ ಎನಿ ಕ್ವಶನ್ಸ್, ಇನ್ಪುಟ್ಸ್ ಏನಾದರೂ ಇದ್ದರೆ ನೀವು ಕೇಳ್ಬೋದು. ನಿಮಗೇನಾದರೂ ಇದ್ದರೆ ನೀವು ನಿಮ್ಮ ಇದನ್ನು ಹೇಳ್ಬೋದು. ನಿಮ್ಮ ಏನದು ಎನ್ಲೈಟನ್ಮೆಂಟ್ಸು ನಿಮಗೇನು ಅರ್ಥ ಆಯಿತು, ನೀವು ಅದರ್ವೈಸ್ ಯು ಕ್ಯಾನ್ ಸಮ್ಮರೈಸ್ ವಾಟ್ ಐ ಹ್ಯಾವ್ ಟೋಲ್ಡ್, ಅದನ್ನು ನೀವು ಹೇಳ್ಬೋದು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ನ, ರಿಲೇಟಿವ್ಸ್ನ ಅವ್ರನ್ನೂ ಈ ಸತ್ಸಂಗದಲ್ಲಿ ಅವ್ರಿಗೂ ಈ ಇನ್ಫಾರ್ಮೇಷನ್ ಕೊಡಿ. ಯಾಕಂದರೆ ಇದು ಕಲಿಯುಗದಲ್ಲಿ, ನಾಟ್ ಓನ್ಲಿ ಇನ್ ಕಲಿಯುಗ, ಇನ್ ಆಲ್ ದ ಯುಗಾಸ್, ಓನ್ಲಿ ಇಫ್ ಯು ಗಿವ್ ಇನ್ಫಾರ್ಮೇಷನ್ ದೇ ವಿಲ್ ಕಮ್ ಟು ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಅದರ್ವೈಸ್ ನೋ ಬಡಿ ವಿಲ್ ನೋಸ್. ಸೊ ಅವ್ರಿಗೆ ಪಾಪ ಹಂಗೆ ಇದ್ಬಿಡ್ತಾರೆ, ಇಗ್ನೋರೆಂಟಾಗೇ ಇದ್ಬಿಡ್ತಾರೆ ಅವರು. ಸೊ ಅದಕ್ಕೆ ಇನ್ಫಾರ್ಮೇಷನ್ಸ್ ನಾವು ಕೊಡ್ತಾ ಇರಬೇಕು. ಸೊ ದೆನ್ ದೇ ವಿಲ್ ಕಮ್ ಔಟ್ ಫ್ರಮ್ ದಿ ಸಿಚುವೇಶನ್ಸ್. ಯಾಕಂದರೆ ಒಂದೊಂದು ಮನೇಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ, ಒಂದೊಂದು ಇಶ್ಯೂಸ್ ಇರುತ್ತೆ. ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ತುಂಬ ಜನ ಅದಕ್ಕೆ ನಾನು ನೋಡ್ಬೋದು. ನೀವು ತುಂಬ ಜನ ಈ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದಿರ, ಕೆಲವರು ಸೂಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೊರಟೋಗೋದು, ಇದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಕಾರಣ ಏನಂದರೆ ಮೈಂಡಿಂದನೇ ಕಾರಣ, ಮನಸ್ಸಿಂದನೇ ಕಾರಣ. ಸೊ ಯಾರೊಬ್ಬರು ಮನಸ್ಸನ್ನು ಹೆಂಗೆ ನಾವು ಕಂಟ್ರೋಲ್ ಆಗಿದೆ ಮನಸ್ಸು ಅಂತ ಹೇಳಿದ್ರೆ, ಇಫ್ ಮೈಂಡ್ ಶುಡ್ ಬಿ ಒಬಿಡಿಯಂಟ್ ಟು ಹಸ್, ಒಬಿಡಿಯಂಟ್ ಟು ಇಂಟೆಲಿಜೆನ್ಸು. ಸೊ ಮೈಂಡ್ ಹೇಳ್ದಂಗೆ ನಾವು ಕೇಳಿದ್ರೆ ನಾವು ಕಂಟ್ರೋಲಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕೆ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡಬೇಕು. ಬಟ್ ದಟ್ ಇಂಟೆಲಿಜೆನ್ಸ್ ಶುಡ್ ಬಿ ಫಿಲ್ಡ್ ವಿತ್ ಲಾಟ್ ಆಫ್ ಸ್ಪಿರಿಚುವಾಲಿಟೀಸ್. ಸೊ ಅದಕ್ಕೆ ನಾವು ಎಸ್ ಹೇಳಿ ಮತ್ತೆ. ಹರೇ ಕೃಷ್ಣ. ಮೈಂಡ್ ಯಾವ ತರ ಇರಬೇಕು, ಮತ್ತೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯದ ಬಗ್ಗೆನೂ ತಿಳಿಸ್ಕೊಟ್ರಿ. ಬಹಳ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು ಪ್ರಭು. ಥ್ಯಾಂಕ್ ಯು ಮಾಧುರಿ. ಸೊ ಈ ಮೈಂಡ್ ಬಗ್ಗೆ ಇನ್ನೊಂದು ನನಗೆ ಜ್ಞಾಪಕ ಬರ್ತಾ ಇದೆ. ಒಬ್ಬ ವೆರಿ ಫೇಮಸ್ ಆಥರ್, ವರ್ಲ್ಡ್ ವೈಡ್ ಫೇಮಸ್ ಆಥರ್ ಅವನು. ಆ ಆಥರ್ ಏನು ಮಾಡ್ದ ಅಂದರೆ, ಹಿ ರೋಟ್ ಅನ್ ಬುಕ್ ಕಾಲ್ಡ್ ಮೇಕ್ ಯುವರ್ ಮೈಂಡ್ ಎ ಫ್ರೆಂಡ್ ಅಂತ ಒಂದು ಬುಕ್ ಬರ್ದ. ಅದನ್ನು ಬರೆದ್ಬಿಟ್ಟು ಲಾಟ್ ಆಫ್ ಡಿಸ್ಟ್ರಿಬ್ಯೂಷನ್ ನಡೀತು, ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್. ಒಂದು ಸಲ ಇವನು ಟ್ರೈನಲ್ಲಿ ಹೋಗ್ತಾ ಇದ್ದ. ಟ್ರೈನಲ್ಲಿ ಹೋಗ್ಬಿಟ್ಟು ಎಲ್ಲರೂ ಬಂದು ಅವ್ನು ಮಾತಾಡ್ತಾಯಿದ್ರು, ನೀವು ತುಂಬ ಚೆನ್ನಾಗಿದೆ, ನೀವು ಬರೆದಿರೋ ಪುಸ್ತಕ, ವೆರಿ ಗುಡ್ ಪ್ರೆಸೆಂಟೇಷನ್, ಅದು ಇದು ಅಂದ್ಕೊಂಡು ಮಾತಾಡ್ತಾ ಇದ್ದ. ಬಟ್ ಇವನ ಮನೆಯಲ್ಲಿ ಇವನಿಗೆ ಏನೇನೋ ತಾಪತ್ರಗಳು, ಏನೇನೋ ಪ್ರಾಬ್ಲಮ್ಮು, ಮನೆ ಬಿಟ್ಟು ಬಂದುಬಿಟ್ಟಿದ್ದಾನೆ ಇವನು. ಸೊ ಈ ವಾಸ್ ಏಬಲ್ ಟು ಗಿವ್ ಲಾಟ್ ಆಫ್ ಎನ್ಲೈಟನ್ಮೆಂಟ್ ಅಬೌಟ್ ದ ಮೈಂಡ್, ಹೌ ಟು ಕಂಟ್ರೋಲ್ ದ ಮೈಂಡ್ ಟು ದ ಅದರ್ಸ್. ಬಟ್ ಹಿ ವಾಸ್ ನಾಟ್ ಏಬಲ್ ಟು ಕಂಟ್ರೋಲ್ ಹಿಸ್ ಓನ್ ಮೈಂಡ್. ಕೊನೆಗೇನಿಂದ ಟ್ರೈನಲ್ಲಿ ಹೋಗ್ತಾ ಇರೋ ಟ್ರೈನಲ್ಲಿ ಹಿ ಜಂಪ್ಡ್ ಫ್ರಮ್ ದ ಟ್ರೈನ್, ಫ್ರಮ್ ದ ರನ್ನಿಂಗ್ ಟ್ರೈನ್. ಸೊ ಹಿ ಲೆಫ್ಟ್ ದ ಬಾಡಿ. He was not able to control his mind, but he wrote a very good presentation about the mind. ಸೊ ನಮ್ಮ ಮೈಂಡ್ನ ನಾವೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ಒಂದು ಪುಸ್ತಕನೇ ಬರೆದು ಬಿಟ್ಟಿದ್ದಾನೆ. ಬಟ್ ಅದನ್ನು ಅವನು ಅಪ್ಲೈ ಮಾಡ್ಕೊಂಡಿಲ್ಲ, ಅವ್ನ ಓನ್ ಲೈಫ್ಗೆ ಅಪ್ಲೈ ಮಾಡ್ಕೊಂಡಿಲ್ಲ. ಅದಕ್ಕೆ ಮುಖ್ಯವಾಗಿ ನಮ್ಮ ಮೈಂಡನ್ನು ನಾವು ಅಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ ಏನು ಅಂತ, ಸಿಚುವೇಶನ್ಸ್ ಹೇಗಿದೆ ಅಂತ ನಾವು ನೋಡ್ಕೋಬೇಕು. ಓಕೆ, ಹರೇ ಕೃಷ್ಣ. ಇಲ್ಲಿ ಬಂದಿರೋ ಭಕ್ತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿ ಬಂದಿರೋ ಭಕ್ತರ, ಈ ಪಾರ್ಟಿಸಿಪೇಟ್ ಮಾಡಿರೋ ಭಕ್ತರ ಫ್ಯಾಮಿಲಿ ಮೆಂಬರ್ಸ್ಗೂ, ಅವರ ಆರೋಗ್ಯಕ್ಕೋಸ್ಕರ, ಅವ್ರ ಸಂತೋಷಕ್ಕೋಸ್ಕರ, ಅವ್ರ ಶಾಂತಿಗೋಸ್ಕರ, ಅವರ ಒಂದು ಆಧ್ಯಾತ್ಮಿಕವಾದ ಒಂದು ಅಡ್ವಾನ್ಸ್ಮೆಂಟ್ಗೋಸ್ಕರ ನಾವು 3 ಸಲ ಹರೇ ಕೃಷ್ಣ ಮಂತ್ರ ಹೇಳೋಣ. ಎಲ್ಲರೂ ಸೇರಿ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಇಜೋರಿನ ಜಯ ಪತಾಕ್ ಸ್ವಾಮಿ ಗುರು ಮಹಾರಾಜ್ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಿತಾಯ್ ಸಿತನಾಥ್ ಗೌರ್ ಪ್ರೇಮಾನಂದೇ. ಹರಿ ಹರಿ ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಪ್ರಭುಜಿ ಫಾರ್ ಜಾಯ್ನಿಂಗ್ ಫಾರ್ ದಿಸ್ ಸೆಷನ್. ಸೊ ಎವ್ರಿ ಸಂಡೇ ಮಾರ್ನಿಂಗ್ ವಿಲ್ ಹ್ಯಾವ್ ದಿಸ್ ಸೆಷನ್. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಆರ್ ಗೋಯಿಂಗ್ ಟು ಬಿ ಶೇರ್ಡ್. ಸೊ ನೀವೆಲ್ಲರೂ ದಯವಿಟ್ಟು ಭಾಗವಹಿಸಿ, ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ರಿಲೇಟಿವ್ಸ್ಗೆಲ್ಲ ಹೇಳಿ, ಅವರು ಪಾರ್ಟಿಸಿಪೇಟ್ ಆಗಲಿ. ಅವರು ಈ ಮೈಂಡ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. Prabhu, I want to say one thing. Tell me, Prabhu.
ಜಸ್ಟ್ ಇದು ಮೈಂಡ್, ಮಗುದು ಮೈಂಡ್ ಯಾರು ಹೈಪರ್ ಟೆನ್ಷನ್ ಆಗಿರ್ತಾರಲ್ಲ ಮಕ್ಕಳು. ಕರೆಕ್ಟ್ ಕರೆಕ್ಟ್. ಹಾಂ 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 ಯಾವ ಒಂದು ಕೇಳಿದ್ದೇನೆ, ಒಂದು ಜಸ್ಟ್ ಒಂದು ಗುರು ಹತ್ರ. ಹಾಂ ಜಸ್ಟ್ ಮಗು ಜಸ್ಟ್ ಪ್ರೆಗ್ನೆಂಟ್ ಇರುವಾಗ ಅಮ್ಮ ಏನ್ ಮಾಡ್ತಾರೆ, ಅವರು ಒಳಗಡೆ ಮಗು ಪ್ರೆಗ್ನೆಂಟ್ ಇರುವಾಗ ರೀಲ್ಸ್ ನೋಡ್ತಾ ಇರ್ತಾರೆ. ಕರೆಕ್ಟ್ ಕರೆಕ್ಟ್. ಎವ್ರಿ ಫ್ಯೂ ಸೆಕೆಂಡ್ಸ್ ರೀಲ್ಸ್ ನೋಡ್ತಾ ಇರ್ತಾರೆ. ಹೌದು. ಸೊ ವೆನ್ ದ ಟೈಮ್ ಆಫ್ ಡೆಲಿವರಿ, ಹಾಂ ಮಗು ಡೆಲಿವರಿ ಆಗ್ಲ ಅದು ಹೈಪರ್ ಟೆನ್ಷನ್ ಆಗಿರ್ತಾರೆ. ಒಂದು ಬಿಟ್ಟು ಇನ್ನೊಂದ್ಸಲ ಹೋಗ್ಬಿಡ್ತಾರೆ, ಜಂಪ್ ಆಗ್ತಾರೆ ಮೈಂಡ್. ಕರೆಕ್ಟ್. ತರ ಕೋರಿಲೇಟ್ ಆಗಿ ಎಕ್ಸಾಂಪಲ್ ಇರ್ತಾ ಇದಾರೆ. Correct. ಸೊ ಜಸ್ಟ್ ಲೈಕ್ ಪ್ರಗಲ್ನಾದ ತರ ಅವ್ರಮ್ಮ ಭಕ್ತಿಲಿ ಇದ್ರ ಹಾಗೆ ಮಗು ಭಕ್ತಿಯಾಗಿ ಬರ್ತಾರೆ ಡೆಲಿವರಿ ಆಗುವಾಗ. Correct. ರೀಲ್ಸ್ ಮೆಟೀರಿಯಲೈಸ್ಡ್ ಕರೆಕ್ಟ್. ಆತರ ಇದ್ರೆ ಜಸ್ಟ್ ಹೈಪರ್ ಟೆನ್ಷನ್ ಆಗಿರ್ತಾರೆ. ಒಂದು ಆಕ್ಟಿವಿಟೀಸ್ ಒನ್ ಟೈಮ್ ಇರಲ್ಲ ಅವರು. ಹೌದು. ಸಮ್ಟೈಮ್ಸ್ ಮಲ್ಟಿಪಲ್ ಆಕ್ಟಿವಿಟೀಸ್ ದೇ ಆರ್ ಡೂಯಿಂಗ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಅದನ್ನೇ ನಾನು ಹೇಳಿದ್ದು. ಹೇಳಿ 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 ಬ್ರೋ. ಹಾಂ ಹಾಂ. ಅಂಡ್ ಒನ್ ಮೋರ್ ಜಸ್ಟ್ ಒಂದು ಸ್ಟೋರಿ ಕೇಳಿದೆ. ಅದ್ರಲ್ಲಿ ನೀವು ಹೇಳಿದ್ರಲ್ವಾ ಜಸ್ಟ್ ಫೋಕಸ್ ಆನ್ ಕೃಷ್ಣ ಅಂತ. ಕರೆಕ್ಟ್. ನಾವು ಇನ್ನೊಂದು ಗುರು ಇಸ್ಕಾನಲ್ಲಿ ಹೇಳಿದ್ರು, ಜಸ್ಟ್ ಅವರ ಒಂದು ತಾಯಿ ಮಗು ಚಿಕ್ಕ ಮಗು ಹಾಲಿಲ್ ಬಿಟ್ಬಿಟ್ಟು ಅಡಿಗೆ ಮಾಡ್ತಾ ಇರ್ತಾರೆ. ಹಾಂ ಸೊ ಅಡಿಗೆ ಮಾಡ್ತಾ ಇರ್ತಾರೆ, ಬಟ್ ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಜಸ್ಟ್ ಬಟ್ಟೆ ವಾಶ್ ಮಾಡ್ತಾ ಇರ್ತಾರೆ. ಬಟ್ ಅವ್ರು ಎಷ್ಟು ಕೆಲಸ ಮಾಡ್ಲಿ, ನಾವು ಆಕ್ಚುಲಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಕರೆಕ್ಟ್. ಬಟ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಲೈಕ್ ಮಗು ಎಲ್ಲಿ ಮನೇಲಿ ಚಿಕ್ಕ ಮಗು ಇದೆ, ಅವ್ನ ಕೆಲಸ ಮಾಡ್ತಾ ಇದೀವಿ, ಬಟ್ಟೆ ಹೋಗ್ತಾ ಇದೀವಿ, ಅಡಿಗೆ ಮಾಡ್ತಾ ಇದೀವಿ, ಬಟ್ ನಮ್ ಧ್ಯಾನ ಎಲ್ಲ ಎಲ್ಲಿ ಇರುತ್ತೆ, ಮಗು ಮೇಲೆ ಇರುತ್ತೆ. ಸಿಮಿಲರ್ಲಿ ಕೆಲಸ ಮಾಡುವಾಗ ಕೂಡ ನಮ್ಮ ಥಾಟ್ಸ್ ಫುಲ್ ಕೃಷ್ಣ ಕಾನ್ಶಿಯಸ್ ಇರಬೇಕು ಅಂತ. ಕರೆಕ್ಟ್. ನೈಸ್ ನೈಸ್, ವೆರಿ ವೆರಿ ಗುಡ್ ಇನ್ಪುಟ್ಸ್. ಅದಕ್ಕೆ ನಾನು ಹೇಳೋದು, ನಮ್ಮ ಮೈಂಡ್ಗೆ ಸರಿಯಾದ ಇನ್ಪುಟ್ಸ್ ಕೊಡಬೇಕು. ಈಗ ಪ್ರಭು ಹೇಳ್ದಂಗೆ ಇನ್ಪುಟ್ಸ್ ಬಂದು ಕರೆಕ್ಟ್ ಆಗಿದ್ದರೆ ಔಟ್ಪುಟ್ ಕರೆಕ್ಟಾಗಿ ಬರುತ್ತೆ. ಸೊ ಇನ್ಪುಟ್ಸ್ ಬಂದು ಇನ್ಎಫೆಕ್ಟಿವ್ ಆಗಿದ್ದರೆ ಔಟ್ಪುಟ್ಸ್ ಅದೇ ಥರ ಬರುತ್ತೆ. ಸೊ ಅದಕ್ಕೆ ವಿ ಆರ್ ವಾಟ್ ವಿ ಈಟ್, ವಿ ಆರ್ ವಾಟ್ ವಿ ಟೇಕ್ ಅಸೋಸಿಯೇಷನ್. ಸೊ ನಾವು ಯಾರು ಅಂತ ಹೇಳಿದ್ರೆ, ವಾಟ್ ಎವರ್ ದ ಇನ್ಪುಟ್ಸ್ ವಿ ಹ್ಯಾವ್ ಟೇಕನ್ ಡಿಪೆಂಡ್ಸ್ ಅಪಾನ್ ದಟ್ ದ ಸೇಮ್ ಔಟ್ಪುಟ್ ವಿಲ್ ಕಮ್. ಸೊ ಕೃಷ್ಣ ಕಾನ್ಷಿಯಸಲ್ಲಿ ಇದ್ದರೆ ಕೃಷ್ಣ ಕಾನ್ಷಿಯಸ್ ಇನ್ಪುಟ್ಸ್ ತೊಗೊಂಡ್ರೆ ಕೃಷ್ಣ ಕಾನ್ಷಿಯಸ್ ಇನ್ಪುಟ್ಸ್ ಬರುತ್ತೆ. ಬ್ಯಾಡ್ ಅಸೋಸಿಯೇಷನ್ ತೊಗೊಂಡ್ರೆ ಬ್ಯಾಡ್ ಅಸೋಸಿಯೇಷನ್ ಔಟ್ಪುಟ್ಸ್ ಬರುತ್ತೆ. ನೋಡಿ, ಒಂದು ಫಂಕ್ಷನಲ್ಲಿ ಪ್ರಭು ಹೇಳ್ದಂಗೆ ಒಬ್ಬ ಮಾತಾಜಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಡಿವೋಡಿಸ್ ಹತ್ರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಅವನ ಮಗ ಬಂದು ತುಂಬ ಪ್ಲೇಫುಲ್ಲು, ತುಂಬ ಏನಾದರೂ ತುಂಬ ಚೈಲ್ಡಿಶು, ಮತ್ತು ತುಂಬ ತೀಟೆಗಳು ಮಾಡ್ತಾನೇ ಇದ್ದಾನೆ. ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ. ಬಟ್ ಇವರು ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಇವನು ಆ ಕೈನ ಮಾತ್ರ ಬಿಟ್ಟಿಲ್ಲ, ಆ ಮಗುನ ಮಾತ್ರ ಬಿಟ್ಟಿಲ್ಲ. ಏನೇ ಮಾಡಲಿ ಅವನು ಅದು ಅಮ್ಮನ ಕೈ ಬಿಟ್ಟು ಅಲ್ಲಿ ಇಲ್ಲಿ ಹೋಗೋಕ್ಕೆ ನೋಡ್ತಾ ಇದ್ದಾನೆ. ಬಟ್ ಅಮ್ಮ ಮಾತ್ರ ಬಿಟ್ಟಿಲ್ಲ. ಮಾತಾಡ್ತಾ ಇದ್ದ ಕೂಡ ಕೈ ಮಾತ್ರ ಅವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಆ ಥರ ನಾವು ಏನು ಮಾಡಬೇಕಂದ್ರೆ, ನಾವು ಎಷ್ಟೇ ಇದು ಕೆಲಸ ಮಾಡ್ತಾ ಇರಲಿ, ಏನೇ ಸಿಚುವೇಶನ್ಸಲ್ಲಿ ಇರಲಿ, ಯಾವುದೇ ಥರವಾದ ಡಿಸ್ಟರ್ಬ್ಡ್ ಮೈಂಡಲ್ಲಿದ್ದರೆ ಕೂಡ ನಾವೇನು ಮಾಡಬೇಕಂದ್ರೆ, ವಿ ಹ್ಯಾವ್ ಟು ಹೋಲ್ಡ್ ದಿ ಕೃಷ್ಣಾಸ್ ಹ್ಯಾಂಡ್ಸ್. ಅಂದರೆ ಕೃಷ್ಣನ ಒಂದು ಕೃಷ್ಣ ಕಾನ್ಷಿಯಸ್ಸಲ್ಲಿ ನಾವು ಇರಬೇಕು. ಆ ಕೃಷ್ಣನ ಪಾದನ ನಾವು ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೊಂಡಿರಬೇಕು. ಆ ಶೆಲ್ಟ್ರಲ್ಲಿ ನಾವು ಇರಬೇಕು. ಸೊ ನಾವೆಷ್ಟೇ ನಮ್ಮ ಸಿಚುವೇಶನ್ಸು ತುಂಬ ಇದಾಗಿದ್ದರೆ ಕೂಡ, ಡೇಂಜರಸ್ ಆಗಿದ್ದರೆ ಕೂಡ, ನಾವು ಅದರಲ್ಲಿ ವಿ ಹ್ಯಾವ್ ಟು ಟೇಕ್ ದ ಶೆಲ್ಟರ್ ಆಫ್ ಲೋಟಸ್ ಫೀಟ್. ಸಮಸ್ತ ಪಾದ ಪಲ್ಲವ ಅಂತ ಒಂದು ಶ್ಲೋಕ ಬರುತ್ತೆ ಭಾಗವತಮಲ್ಲಿ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಮುಕ್ತಿ ಕೊಡೋ ಮುಕುಂದನ ಒಂದು ಪಾದ ಯಾವ ಥರ ಅಂದರೆ, ಒಂದು ಸಮುದ್ರದಲ್ಲಿ ಒಬ್ಬ ಬಿದೋಗಿದ್ದಾನೆ, ಅವನಿಗೆ ಶೆಲ್ಟರ್ ಬೇಕು. ಸೊ ಅವನಿಗೆ ಶೆಲ್ಟರ್ ಬೇಕು ಅಂದರೆ ಏನು ಮಾಡ್ತಾನೆ ಅಂದರೆ, ಒಬ್ಬ ಬೋಟ್ ಮ್ಯಾನ್ ಹೋಗಿ ಅವನಿಗೆ ಆ ಬೋಟ್ ರೀಚ್ ಆಗ್ತಾನೆ. ಅವನು ಬೋಟ್ನಲ್ಲಿ ಹಿ ಟೇಕ್ಸ್ ದ ಶೆಲ್ಟರ್ ಆಫ್ ದ ಬೋಟ್. ಅದೇ ಥರನೇ ಆ ಬೋಟ್ ಯಾರು ಅಂದರೆ ಭಗವಂತನ ಪಾದ. ಸೊ ಆ ಭಗವಂತನ ಪಾದನ ನಾವು ಇಟ್ಕೊಂಡ್ಬಿಟ್ರೆ, ಆ ಬೋಟ್ನ ಇಟ್ಕೊಂಡ್ಬಿಟ್ರೆ ವಿ ಆರ್ ಸೇಫ್. ನಾವು ಡ್ರೌನಿಂಗ್ ಸಿಚುವೇಷನಲ್ಲಿಂದ ವಿ ಆರ್ ಇನ್ ದ ಸೇಫ್ ಸಿಚುವೇಶನ್. ಸೊ ಆ ಥರ ನಮ್ಮ ಮೈಂಡನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಶುಡ್ ಆಲ್ವೇಸ್ ಸ್ಟ್ರೆಂಥನ್ ಅವರ್ ಇಂಟೆಲಿಜೆನ್ಸ್ನ ಸ್ಟ್ರೆಂಥನ್ ಮಾಡಬೇಕು. ಇಂಟೆಲಿಜೆನ್ಸ್ನ ಸ್ಟ್ರೆಂಥನ್ ಮಾಡಬೇಕಂದ್ರೆ, ಇಟ್ ಶುಡ್ ಬಿ ಫಿಲ್ಡ್ ವಿತ್ ಲಾಟ್ ಆಫ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಲೈಕ್ ಚಾಂಟಿಂಗ್ ದಿ ಹೋಲಿ ನೇಮ್ಸ್ ಆಫ್ ದ ಲಾರ್ಡ್. ಮೈನು ಕಲಿಯುಗದಲ್ಲಿ ಬಂದು ಯುಗಧರ್ಮನೇ ಚಾಂಟಿಂಗ್ ದಿ ಹೋಲಿ ನೇಮ್ಸ್ ಆಫ್ ದ ಲಾರ್ಡ್. ಹೋಲಿ ನೇಮ್ಸ್ನ ನಾವು ಎಷ್ಟೊಂದು ಚೆನ್ನಾಗಿ ಚಾಂಟ್ ಮಾಡ್ತಿರೋ, ಕ್ವಾಲಿಟೇಟಿವ್ಲಿ ವಿತೌಟ್ ಅಫೆನ್ಸಸ್, ಆ ಚಾಂಟಿಂಗ್ ಆಫ್ ದ ಹೋಲಿ ನೇಮ್ಸ್ ಕೂಡ ಡಿಪೆಂಡ್ಸ್ ಅಪಾನ್ ದ ಸತ್ಸಂಗ. ಆ ಸತ್ಸಂಗದಲ್ಲಿ ನಾವು ಯಾವಾಗ ಭಾಗವಹಿಸ್ತಿರೋ ಆವಾಗ ಏನಾಗುತ್ತೆ, ವಿ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸಸ್, ವಿ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್, ವಿ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಏನಾಗುತ್ತೆ, ರಿಯಲೈಸೇಷನ್ಸ್ ಬರುತ್ತೆ. ಅದರಿಂದ ಏನಾಗುತ್ತೆ, ಇಂಟೆಲಿಜೆನ್ಸ್ ಸ್ಟ್ರೆಂಥನ್ ಆಗುತ್ತೆ, ಮೈಂಡ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಮೈಂಡ್ ಕಂಟ್ರೋಲ್ ಮಾಡೋ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಾಗಿ. ಅದಕ್ಕೆ 24 ಅವರ್ಸಲ್ಲಿ ಜಸ್ಟ್ 2 ಅವರ್ಸ್ ಆದರೂ ನಾವು ಇದಕ್ಕೋಸ್ಕರ ವಿ ಹ್ಯಾವ್ ಟು ಅಲೋಕೇಟ್ ದ ಟೈಮ್. ಓಕೆ, ವೆರಿ ಗುಡ್ ಪ್ರಭು, ಥ್ಯಾಂಕ್ ಯು ಫಾರ್ ಯುವರ್ ಇನ್ಪುಟ್ಸ್. ಬೇರೆ ಏನಾದರೂ ಇನ್ಪುಟ್ಸ್ ಇದ್ದರೆ ಹೇಳ್ಬೋದು.
ಯಾಕಂದರೆ ಟೈಮ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಈಗ ಎಲ್ರಿಗೂ. ಪ್ರತಿಯೊಬ್ಬರು ಏನು ಹೇಳ್ತಾರೆ, ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದು ನೀವೆಲ್ಲ ತುಂಬ ಡೆಡಿಕೇಟೆಡ್ ಆಗಿದ್ದೀರಾ. ಇಂಥ ಬೆಳಗ್ಗೆ ಟೈಮಲ್ಲಿ ಯಾರು ಟೈಮ್ ವೇಸ್ಟೇ ಮಾಡಲ್ಲ. ಮೆಟೀರಿಯಲಿಸ್ಟಿಕ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಯಾವ ಹೋಟ್ಲಿಗೆ ಹೋಗೋಣ, ಯಾವ ರೆಸ್ಟೋರೆಂಟ್ಗೆ ಹೋಗೋಣ, ಯಾವ ಇದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೇ ವಿಲ್ ಬಿ ಎಂಗೇಜ್ಡ್ ಇನ್ ಡಿಫ್ರೆಂಟ್ ಮೆಟೀರಿಯಲಿಸ್ಟಿಕ್ ಆ್ಯಕ್ಟಿವಿಟೀಸ್. ಬಟ್ ಯು ಆರ್ ವೆರಿ ಫಾರ್ಚುನೇಟ್, ಯು ಆರ್ ಬ್ಲೆಸ್ಡ್ ಬೈ ಕೃಷ್ಣಸ್ ಮೆರ್ಸಿ ಆ್ಯಂಡ್ ಗುರುಸ್ ಮೆರ್ಸಿ. ನೀವು ಆತುರವಾಗಿ ಕೇಳ್ತಾ ಇದ್ದೀರಾ, ಕೇಳೋದಕ್ಕೆ ಮುಂದೆ ಬಂದಿದ್ದೀರಾ. ಇದಕ್ಕೆ ನಾನು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ಹರೇ ಕೃಷ್ಣ ಪ್ರಭು, ನಮಗಾಗಿ ನೀವು ಬಂದಿದ್ದೀರಲ್ವಾ, ನಿಮ್ಗೂ ಅಲ್ಲ, ನೀವು ನನಗೆ ಸೇವೆ ಕೊಟ್ಟಿದ್ದೀರಾ. ಇಲ್ಲದ್ರೆ ನಾನು ಬೇರೆ ಎಂಗೇಜ್ಮೆಂಟ್ಸಲ್ಲಿ ನಾನು ಇದಾಗ್ಬಿಡ್ತಾ ಇದ್ದೆ, ಬ್ಯುಸಿ ಆಗ್ಬಿಡ್ತೇನೆ. ನೀವು ನನಗೆ ಸೇವೆ ಕೊಟ್ಟು, ನಿಮ್ಮನ್ನು ಸೇವೆ ಮಾಡೋದಕ್ಕೆ ನನಗೆ ಒಂದು ಒಳ್ಳೆ ಇದು ಚಾನ್ಸ್ ಸಿಗಿದೆ ನನಗೆ. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಪ್ರಭು. ನಾವು ಎಲ್ಲರಿಗೂ ಸೇರಿ ನಾವು ಗುರುಗೆ ಹೇಳ್ಬಿಡೋಣ, ನಮ್ಮ ಗುರು ಮಹಾರಾಜ್ಗೆ, ನಮ್ಮ ಪ್ರಭುಪಾದ್ರಿಗೆ ಹೇಳ್ಬಿಡೋಣ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡೋಣ. ಸೊ ಆ ಥ್ಯಾಂಕ್ಸ್ ಹೇಳೋದು ಹೆಂಗೆ ಅಂದರೆ, ನಾವು ಹೆಂಗೆ ಅವ್ರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತೀರಿ, ಅವ್ರು ಕೊಟ್ಟಿರೋ ಒಂದು ಬೋಧನೆಗಳನ್ನ ನಾವು ಹೇಗೆ ಕ್ಯಾರಿ ಔಟ್ ಮಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ದಟ್ ಈಸ್ ಗ್ರ್ಯಾಟಿಟ್ಯೂಡ್, ದಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಗ್ರ್ಯಾಟಿಟ್ಯೂಡ್. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶತಕೋಟಿ ದಂಡವಾದ ನಮಸ್ಕಾರಗಳು ಎಲ್ಲರಿಗೂ. ತುಂಬ ತುಂಬ ಸಂತೋಷ. ಮತ್ತೆ ಭೇಟಿ ಮಾಡೋಣ ಸಂಡೇ. ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಪುರುಷೋತ್ತಮ ಮಾಸ ಬಗ್ಗೆ ಎಲ್ಲ, ಪುರುಷೋತ್ತಮ ಮಾಸನ ಎಲ್ಲರೂ ಫಾಲೋ ಮಾಡಿ. ತುಂಬ ವಿಶೇಷವಾದ ಮಾಸ ಇದು. ಭಗವಂತನೇ ತಾನಾಗಿ ಬಂದು ಇದು ಕೊಟ್ಟಿರೋ ಒಂದು ಬೇಕಾದಷ್ಟು ಸ್ಪಿರಿಚುವಲ್ಲು ನಮಗೆ ವರಪ್ರಸಾದ ಅಂತ ಹೇಳ್ಬೋದು, ಬೆನಿಡಿಕ್ಷನ್ಸ್ ಅಂತ ಹೇಳ್ಬೋದು. ಸೊ ಲೈಟ್ ಇದು ಲ್ಯಾಂಪ್ ಆಫರ್ ಮಾಡ್ತಾ ಇದ್ದೀರಾ ಮೇಘ ಮಾತಾಜಿ, ಮಂಜುಳಾ ಮಾತಾಜಿ, ನೀವೆಲ್ಲ ಮಾಡ್ತಾ ಇದ್ದೀರಾ? ಲ್ಯಾಂಪ್ ಆಫರ್ ಮಾಡಬೇಕು ಈ ಒಂದು ತಿಂಗಳು, 15ನೇ ತಾರೀಕುವರೆಗೂ, ಬರೋ ತಿಂಗಳು ಗೀ ಲ್ಯಾಂಪ್ ಮಾಡ್ತಾ ಇದ್ದೀವಿ ಪ್ರಭು. ಓಕೆ, ನೀವು ಮಾಡ್ತಾ ಇದ್ದೀರಾ? ನೀವು ಮೇಘ ಮಾತಾಜಿ, ನೀವು ಯು ಟ್ರೈಡ್, ಯು ಸ್ಟಾರ್ಟೆಡ್? ಓಕೆ ಓಕೆ, ಗುಡ್ ನೈಸ್. ನಿಮ್ಮ ಮಗನ ಹತ್ರ ಕೂಡ ಮಾಡಿಸಿ ಮೇಘ ಮಾತಾಜಿ, ನಿಮ್ಮ ಮಗ ಇದ್ದಾರಲ್ಲ ಅವ್ರ ಹತ್ರನೂ ಮಾಡಿಸಿ. ಅವ್ರ ಹತ್ರನೂ ಮಾಡಿಸಿ, ಯಜಮಾನ್ರ ಹತ್ರನೂ ಮಾಡಿಸಿ. ತುಂಬ ವಿಶೇಷ. ಸೊ ಸ್ಪಿರಿಚುವಲ್ ಅಕೌಂಟ್ಸ್ ಓಪನ್ ಆಗುತ್ತೆ. ಲಾಡ್ ಆಫ್ ಬೋನಸ್ ಇದು. ಕೃಷ್ಣನೇ ಈಗ ದೀಪಾವಳಿ ಬೋನಸ್ಸು, ಸಂಕ್ರಾಂತಿ ಬೋನಸ್ಸು ಹೇಗೆ ಕೊಡ್ತಾರೋ ಆ ಥರ ಎಕ್ಸ್ಟ್ರಾ ಬೋನಸ್ ಕೊಡ್ತಾ ಇದ್ದಾರೆ. ಹೇಗಾದರೂ ಸೋಲ್ಸ್ನ ಮತ್ತೆ ಅವರ ಇದು ಪ್ರಭುಪಾದ ಆವಾಗಲೇ ಹೇಳ್ತಾರೆ, ಬ್ಯಾಕ್ ಹೋಮ್ ಬ್ಯಾಕ್ ಟು ಗಾಡೆಡ್ ಅಂತ ಹೇಳ್ತಾರೆ. ಸೊ ಮತ್ತೆ ನಾವು ಭಗವಂತನ ಒಂದು ರಾಜ್ಯಕ್ಕೆ ಹೋಗೋದಕ್ಕೆ ಇದೆಲ್ಲ ನಮಗೆ ಇದು ಏನಂತಾರೆ ಅಂದರೆ ಸಪ್ಲಿಮೆಂಟ್ಸ್, ಇದೆಲ್ಲ ಸಪ್ಲಿಮೆಂಟ್ಸು. ಸೊ ಇದರಿಂದ ನಾವೇನಾಗುತ್ತೆ, ನಮ್ಮ ಕಾಲ, ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಜೀವನ ಎಲ್ಲ ಭಗವಂತನಿಗೋಸ್ಕರ ನಾವು ಡೆಡಿಕೇಟ್ ಮಾಡೋದಂಗೆ, ಅಂಕಿತ ಮಾಡ್ದಂಗೆ ಆಗುತ್ತೆ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಹಾಂ, ತಿಳಿಸ್ಕೊಡಿ ಪ್ರಭು. ನೆಕ್ಸ್ಟ್ ನಮಗೆ ಏನು ಮಾತಾಜಿ? 15ನೇ ಅಧ್ಯಾಯದ ಬಗ್ಗೆ ನಮಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಸೆಷನ್ ಬಂದು 15ನೇ ಅಧ್ಯಾಯ. ಅದ್ರ ಬಗ್ಗೆನೇ ಸ್ವಲ್ಪ ತಿಳಿಸ್ಕೊಡಿ. ಅದು ಆ್ಯಕ್ಚುಲಾಗಿ ಇವತ್ತೇ ನಾನು ಮಾತಾಡಬೇಕು ಅಂದ್ಕೊಂಡೆ ಅದ್ರ ಬಗ್ಗೆ. ಸರಿ, ನನಗೆ ನನ್ನ ಮೈಂಡಿಗೆ ಕರೆಕ್ಟಾಗಿ ಇದು ಮೈಂಡ್ ಬಗ್ಗೆ ಬಂದ್ಬಿಡ್ತು. ಸರಿ, ಮೈಂಡ್ ಬಗ್ಗೆ ಹೇಳ್ಬಿಡೋಣ ಫಸ್ಟು ಅಂತ ಹೇಳೋಣ ಅಂತ ತಿಳ್ಕೊಂಡೆ. ಬಗ್ಗೆ ನೀವು ಹೇಳಿದ್ದು ಬಹಳ ಖುಷಿ ಆಯ್ತು. ನಮಗೂ ಯಾವ ತರ ಕಂಟ್ರೋಲ್ ಮಾಡಬೇಕು ಅಂತ ತಿಳಿಸ್ಕೊಟ್ರಿ ನೀವು. ಅಧಿಕವಾಗಿ ಇಟ್ಕೋಬಾರ್ದು ಅಂತ ಅದು ಗೊತ್ತಾಯ್ತು. ಕರೆಕ್ಟ್. ಬಹಳ ಇವತ್ತು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಸೊ ನೆಕ್ಸ್ಟ್ ಟೈಮ್ 15th ಚಾಪ್ಟರ್ ಬಗ್ಗೆ ಮಾತಾಡೋಣ. ತುಂಬ ವಿಶೇಷವಾದ ಚಾಪ್ಟರ್ ಅದು, ಪುರುಷೋತ್ತಮ ಯೋಗ ಅಂತ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ, ಥ್ಯಾಂಕ್ ಯು ನೀವು ಅದು ಹೇಳಿದ್ದಕ್ಕೆ. ನಾನೇ ಆ್ಯಕ್ಚುಲಾಗಿ ಅದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡೆ. ಸರಿ, ಈಗ ಸಾಕಷ್ಟು ಟೈಮ್ ಇಲ್ಲ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಪುರುಷೋತ್ತಮ ಯೋಗ ಬಗ್ಗೆ ನಾವು ಮಾತಾಡೋಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಆಗೋಯ್ತಾ? ಹಾಂ.